ಓಂ ಶಾಂತಿ. 5/3/25 ಅವ್ಯಕ್ತ ಬಾಗ್ದಾದ ರಿವೈಸ್ 15/10/2004 मधुबन। एक को प्रत्यक्ष करने के लिए ಒಬ್ಬರನ್ನು ಪ್ರತ್ಯಕ್ಷ ಮಾಡಲಿಕ್ಕಾಗಿ ಯಾವ ಸ್ಥಿತಿ ಬೇಕಾಗಿದೆ? ಏಕರ ಸ್ಥಿತಿ ಬನಾವು, ಏಕರಸ ಸ್ಥಿತಿ ಮಾಡ್ಕೊಳ್ಳಿ. ಸ್ವಮಾನ್ ಮೇ ರಹೋ, ಸಬ್ಕೋ ಸಮ್ಮಾನ್ ದೋ. ಸ್ವಮಾನದಲ್ಲಿ ಇರಿ, ಎಲ್ಲರಿಗೂ ಸಮ್ಮಾನ ಕೊಡಿ. ಒಬ್ಬರನ್ನು ಪ್ರತ್ಯಕ್ಷ ಮಾಡಲಿಕ್ಕಾಗಿ ಏಕರಸ ಸ್ಥಿತಿ. ಏಕರಸ ಸ್ಥಿತಿ ಅಂದರೆ ಏನು? ಸದಾ ಅಪ್ ಆ್ಯಂಡ್ ಡೌನ್ ಆಗದಿರ ಇರೋದು, ಸದಾ ಏಕರಸ. ಇನ್ನೊಂದು ಎಲ್ಲ ರಸಗಳು ತಂದೆಯ ಒಂದು ಅನುಭವ. ಎಲ್ಲ ರಸಗಳಲ್ಲೂ ತಂದೆಯ ಅನುಭವ. ನೋಡುವ, ಕೇಳುವ, ಮಾತನಾಡುವ ಎಲ್ಲ ರಸಗಳಲ್ಲೂ ತಂದೆಯ ಒಂದು ಅನುಭವ. ಅದು ಏಕರಸ ಸ್ಥಿತಿ ಮಾಡುತ್ತೆ. ಊಟ ಮಾಡ್ತಾ ಇದ್ದೀನಿ, ಊಟದ ರಸ ಮಾತ್ರ ಅಲ್ಲ, ಅದರಲ್ಲಿ ತಂದೆಯ ಒಂದು ಪ್ರೀತಿಯ ರಸ ಸೇರಿದೆಯಾ, ಆವಾಗ ಏಕರಸ ಸ್ಥಿತಿ. आज बाप दादा हर बच्चे के मस्तक में 3 भाग्य के सितारे चमकते हुए देख रहे हैं. ಇಂದು ಬಾಪ್ ದಾದಾ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ 3 ಭಾಗ್ಯದ ನಕ್ಷತ್ರ ಹೊಳೆಯುತ್ತಿರುವುದನ್ನು ನೋಡ್ತಾ ಇದ್ದಾರೆ. ಯಾವುದು 3 ಭಾಗ್ಯದ ನಕ್ಷತ್ರ? ಏಕ್ ಪರಮಾತ್ಮ ಪಾಲನಾ ಕಾ ಭಾಗ್ಯ, ಒಂದು ಪರಮಾತ್ಮ ಪಾಲನೆಯ ಭಾಗ್ಯ. ಎರಡನೇದು ಪರಮಾತ್ಮ ಪಢಾಯಿ ಕಾ ಭಾಗ್ಯ, ಪರಮಾತ್ಮ ಓದಿನ ಭಾಗ್ಯ. ಮೂರನೇದು ಪರಮಾತ್ಮ ವರದಾನೋ ಕಾ ಭಾಗ್ಯ, ಪರಮಾತ್ಮನ ವರದಾನಗಳ ಭಾಗ್ಯ. ಡೈರೆಕ್ಟ್ ಪರಮಾತ್ಮನಿಂದ ವರದಾನಗಳನ್ನು ಪಡೆಯುವ ಭಾಗ್ಯ. ऐसे 3 सितारे सभी के मस्तक बीच देख रहे हैं. ಈ ರೀತಿ 3 ಭಾಗ್ಯದ ನಕ್ಷತ್ರಗಳು ಎಲ್ಲರ ಮಸ್ತಕದ ಮಧ್ಯೆ ಬಾಬಾ ನೋಡ್ತಾ ಇದ್ದಾರೆ. आप भी अपने भाग्य के चमकते हुए सितारे को देख रहे हो, दिखाई देते हैं. ತಾವು ಸಹ ತಮ್ಮ ಭಾಗ್ಯದ ನಕ್ಷತ್ರ ಹೊಳಿತಾ ಇರೋದು ನೋಡ್ತಾ ಇದ್ದೀರಾ? ಕಾಣಿಸುತ್ತಾ ಅಂದರೆ ಏನು? ಅನುಭವ ಆಗುತ್ತಾ? ಸ್ಥೂಲದ ಕಣ್ಣಿನಿಂದ ನೋಡೋದಲ್ಲ, ಅನುಭವ. ऐसे श्रेष्ठ भाग्य के सितारे सारे विश्व में और किसी के भी मस्तक में चमकते हुए नहीं नजर आएंगे. ಈ ರೀತಿ ಶ್ರೇಷ್ಠ ಭಾಗ್ಯದ ನಕ್ಷತ್ರ ಇಡೀ ವಿಶ್ವದಲ್ಲಿ ಬೇರೆ ಯಾರದೇ ಮಸ್ತಕದಲ್ಲಿ ಹೊಳಿತಾ ಇರೋದು ಕಾಣಿಸೋದಿಲ್ಲ. ಈ ಭಾಗ್ಯ के सितारे तो सभी के मस्तक में चमक रहे हैं, लेकिन ಬಾಬನ ಮಕ್ಕಳಲ್ಲಿ ಈ ಭಾಗ್ಯದ ನಕ್ಷತ್ರ ಅಂತೂ ಎಲ್ಲರ ಮಸ್ತಕದಲ್ಲಿ ಹೊಳಿತಾ ಇದೆ. ಆದರೆ ಚಮಕ್ ಮೇ ಕಹಾ ಅಂತರ್ ದಿಖಾಯಿ ದೇ ರಹಾ ಹೈ, ಆ ಹೊಳಪಿನಲ್ಲಿ ಅಲ್ಲಲ್ಲಿ ಅಂತರ ಅನ್ನೋದು ಕಾಣಿಸ್ತಾ ಇದೆ. कोई की चमक बहुत शक्तिशाली है, कोई की चमक मध्यम है. ಯಾವುದು ಅಂತರ? ಕೆಲವರದ್ದು ಹೊಳಪು ಬಹಳ ಶಕ್ತಿಶಾಲಿಯಾಗಿದೆ, ಕೆಲವರದ್ದು ಹೊಳಪು ಮಧ್ಯಮವಾಗಿದೆ. भाग्य विधाता ने भाग्य सभी बच्चों को एक समान दिया है. ಭಾಗ್ಯ ವಿಧಾತ ಭಾಗ್ಯ ಎಲ್ಲ ಮಕ್ಕಳಿಗೂ ಒಂದೇ ಸಮಾನ ಕೊಟ್ಟಿದ್ದಾರೆ. कोई को स्पेशल नहीं दिया है, ಕೆಲವರಿಗೆ ಸ್ಪೆಷಲ್ ಆಗಿ ಕೊಟ್ಟಿಲ್ಲ. पालना भी एक जैसी, पढ़ाई भी एक साथ, वरदान भी एक ही जैसा सबको मिला है. ಪಾಲನೆನೂ ಒಂದೇ ರೀತಿ, ಓದು ಸಹ ಒಂದೇ ಜೊತೆ
ಎಲ್ಲರಿಗೂ ದಾದಿಯರು ಬಾಬ್ದಾದನ ಮಿಲನದಲ್ಲಿ ಹೇಗೆ ಕೂತ್ಕೊಂಡು ಬರ್ಕೊಳ್ತಾ ಇದ್ರು. ಬಾಬಾ ಹೇಳ್ತಾರೆ, ಪಾಲನೆನೂ ಒಂದೇ ರೀತಿ, ಓದೂ ಸಹ ಒಂದೇ ಜೊತೆ, ವರದಾನನೂ ಸಹ ಒಂದೇ ರೀತಿ ಎಲ್ಲರಿಗೂ ಸಿಕ್ಕಿದೆ. ಸಾರೆ ವಿಶ್ವಕ್ಕೆ ಕೋನೆ ಕೋನೆ ಮೇ ಪಢಾಯಿ ಸದಾ ಏಕಿ ಹೋತಿ ಹೈ. ಇಡೀ ವಿಶ್ವದ ಮೂಲೆ ಮೂಲೆಯಲ್ಲಿ ಓದು ಸದಾ ಒಂದೇ ಇರುತ್ತೆ. ಅವತ್ತಿನ ಡೇಟಂದೇ 9,000 ಸೇವಾ ಕೇಂದ್ರಗಳಲ್ಲೂ ಸಹ ಅವತ್ತಿನ ಡೇಟಿಂದೇ ಮುರಳಿ ಅಲ್ವಾ. ಮೂಲೆ ಮೂಲೆ, ವಿಶ್ವದ ಮೂಲೆ ಮೂಲೆಯಲ್ಲೂ ಸಹ ಓದು ಸದಾ ಒಂದೇ ಆಗಿರುತ್ತೆ. ಒಂದೇ ಟೈಮು, ಒಂದೇ ಮುರಳಿ. ಆ ದೇಶದ ರೀತಿಯಲ್ಲಿ ಚೇಂಜ್ ಆಗ್ಬೋದು, ಆದರೆ ಆ ದೇಶದ ರೀತಿಯಲ್ಲಿ 7ರಿಂದ 8 ಅದೇ ಟೈಮ್ ಅಲ್ವಾ. एक कमाल है जो एक ही मुरली एक ही डेट और अमृत वेले समय भी अपने अपने देश के हिसाब से होती भी है एक ही, वरदान भी एक ही है. ಇದು ಚಮತ್ಕಾರ. ಒಂದೇ ಮುರಳಿ, ಒಂದೇ ಡೇಟಿಂದು ಮತ್ತು ಅಮೃತ ವೇಳೆ ಸಮಯನೂ ಸಹ ತಮ್ಮ ತಮ್ಮ ದೇಶದ ಲೆಕ್ಕದಿಂದ ಬೇರೆ ಬೇರೆ ಆಗಿದ್ರೂ ಸಹ ಏನು 4ರಿಂದ 4:45 ಒಂದೇ ಆಗಿದೆ. ವರದಾನನೂ ಸಹ ಒಂದೇ ಆಗಿದೆ. ಪ್ರತಿದಿನ ಕೊಡುವ ವರದಾನನೂ ಎಲ್ಲರಿಗೂ ಒಂದೇ ಆಗಿದೆ. ಸ್ಲೋಗನ್ ಬಿ ಏಕಿ ಹೈ, ಸ್ಲೋಗನ್ನು ಸಹ ಒಂದೇ ಆಗಿದೆ. ಫರಕ್ ಕ್ಯೂ, ಫರಕ್ ಹೋತಾ ಹಿ ಕ್ಯಾ. ಬಾಬಾ ಹೇಳ್ತಾರೆ, ವ್ಯತ್ಯಾಸ ಹೇಗೆ ಬರುತ್ತೆ? ಎಲ್ಲರಿಗೂ ಪಾಲನೆ, ಓದು, ವರದಾನ ಮತ್ತು ಸಮಾನವಾಗಿ ಕೊಡ್ತಾರೆ, ಒಂದೇ ಸಮಯ. ಆದ್ರೂ ವ್ಯತ್ಯಾಸ ಯಾಕಾಯಿತು? अमेरिका और लंदन में फ़र्क होता है, नहीं होता है, तो अंतर क्यों? ಅಮೇರಿಕಾ ಮತ್ತು ಲಂಡನ್ನಲ್ಲಿ ಏನಾದರೂ ವ್ಯತ್ಯಾಸ ಬರುತ್ತಾ? ಯಾವುದೇ ಮಾತಿನಲ್ಲಿ ವ್ಯತ್ಯಾಸದ ಮಾತಿದೆಯಾ? ಇಲ್ಲ ಅಲ್ವಾ. ಆದರೂ ಯಾಕೆ ಮಕ್ಕಳಲ್ಲಿ ಅಂತರ ಯಾಕೆ, ವ್ಯತ್ಯಾಸ ಯಾಕೆ? ಕೆಲವರದು ಭಾಗ್ಯದ ಹೊಳಪು ಆ ಥರ ಶಕ್ತಿಶಾಲಿಯಾಗಿದೆ, ಕೆಲವರದು ಮಧ್ಯಮವಾಗಿದೆ. अमृत वेले की पालना चारों ओर बाप दादा एक ही करते हैं. अमृत वेले पालने 4 ಕಡೆ बाप दादा ಒಂದೇ ಪಾಲನೆ ಕೊಡ್ತಾರೆ. निरंतर याद की विधि भी सबको एक ही मिलती है. फिर नंबरवार क्यों? ನಿರಂತರ ನೆನಪಿನ ವಿಧಿನೂ ಸಹ ಎಲ್ಲರಿಗೂ ಒಂದೇ ಸಿಗುತ್ತೆ. ಆದರೂ ನಂಬರ್ವಾರು ಯಾಕೆ? ವಿಧಿ ಆತ್ಮನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು. ವಿಧಿನೂ ಸಹ, ನೆನಪಿನ ವಿಧಿನೂ ಸಹ ಎಲ್ಲರಿಗೂ ಒಂದೇ ಆಗಿದೆ. ಆದರೂ ನಂಬರ್ವಾರು ಯಾಕೆ? ವಿಧಿ ಏಕ್ और ಸಿದ್ಧಿ ಕಿ ಪ್ರಾಪ್ತಿ ಮೇ ಅಂತರ್ ಕ್ಯೂ. ವಿಧಿ ಒಂದೇ, ಆದರೆ ಸಿದ್ಧಿಯ ಪ್ರಾಪ್ತಿಯಲ್ಲಿ ಹೇಗೆ ವ್ಯತ್ಯಾಸ ಅನ್ನೋದು ಬಂತು? ಅಂತರ ಅನ್ನೋದು ಯಾಕಾಯಿತು? बाप दादा का चारों ओर के बच्चों से प्यार भी एक जैसा ही है. ಬಾಪ್ ದಾದನಿಗೆ 4 ಕಡೆಯ ಮಕ್ಕಳೊಂದಿಗೆ ಪ್ರೀತಿನೂ ಸಹ ಒಂದೇ ರೀತಿ ಇದೆ. ಲೌಕಿಕದಲ್ಲೇ ಒಂದು ಮಗುಗೆ ಕಣ್ಣಲ್ಲಿ ಬೆಣ್ಣೆ, ಇನ್ನೊಂದು ಮಗುಗೆ ಕಣ್ಣಲ್ಲಿ ಸುಣ್ಣ ಅನ್ನೋ ಮಾತಿಲ್ಲ ಅಂತ ಹೇಳ್ತಾರೆ. ಎಲ್ಲ ಮಕ್ಕಳು ಒಂದೇ ಅಂತ. ಇನ್ನು ಪರಮಾತ್ಮ ಎಲ್ಲರಿಗೂ ಒಂದೇ ರೀತಿ ಪ್ರೀತಿಯನ್ನು ಕೊಡ್ತಾರೆ. बाप दादा के प्यार में चाहे पुरुषार्थ प्रमाण नंबर में लास्ट नंबर भी हो, लेकिन बाप दादನ ಪ್ರೀತಿಯಲ್ಲಿ ಬಲೆ ಪುರುಷಾರ್ಥದ ಪ್ರಮಾಣ ನಂಬರಲ್ಲಿ ಆ ಮಗು ಲಾಸ್ಟ್ ನಂಬರಲ್ಲೂ ಸಹ ಇದೆ. ಲೇಕಿನ್ ಬಾಪ್ दादा का प्यार लास्ट नंबर में भी वही है. ಆದರೆ ಬಾಪ್ ದಾದನ ಪ್ರೀತಿ ಆ ಲಾಸ್ಟ್ ನಂಬರ್ ಮಗುವಿನಲ್ಲೂ ಸಹ ಅದೇ ಪ್ರೀತಿ ಇದೆ. और ही प्यार के साथ लास्ट नंबर में रहम भी है कि ಬಾಬಾ ಹೇಳ್ತಾರೆ, ಇನ್ನೂ ಪ್ರೀತಿಯ ಜೊತೆ ಆ ಲಾಸ್ಟ್ ನಂಬರ್ ಮಗುವಿನಲ್ಲಿ ದಯೆನೂ ಸಹ ಇದೆ.
ಯಾವ ದಯೆ ಬಾಬನಿಗೆ, ಯಾವ ದಯೆ ಮಾತಿದೆ, ये लास्ट भी ಫಸ್ಟ್ ಹೋ ಜಾಯಿ. ಈ ಲಾಸ್ಟಲ್ಲಿರೋ ಮಗುನು ಫಾಸ್ಟಾಗಿ ಪುರುಷಾರ್ಥ ಮಾಡಿ ಫಸ್ಟಲ್ಲಿ ಬಂದುಬಿಡಲಿ. ಬಾಬಾ ಹೇಳ್ತಾರೆ, ಲೌಕಿಕದಲ್ಲೂ ಸಹ ಚೆನ್ನಾಗಿರೋ ಮಕ್ಕಳಿಗಿಂತ ಹಂಗೆ ಹಿಂಗಿರೋ ಮಕ್ಕಳ ಮೇಲೆ ಪ್ರೀತಿನೂ ಹೆಚ್ಚು, ದಯೆನೂ ಹೆಚ್ಚು. ಆ ಮಗು ಚೆನ್ನಾಗಿದೆ, ತಾನಾಗಿ ಎಲ್ಲ ಮಾಡ್ಕೊಳ್ಳುತ್ತೆ. ಈ ಮಗುಗೆ ಸ್ವಲ್ಪ ಕಮ್ಮಿ ಇದೆ, ನಾವು ನೋಡ್ಕೋಬೇಕು ಅಲ್ವಾ. आप सभी जो दूर दूर से पहुँचे हो, कैसे पहुँचे हो, ತಾವೆಲ್ಲರೂ ಸಹ ಎಷ್ಟು ದೂರ ದೂರದಿಂದ ಬಂದು ತಲುಪಿದ್ದೀರಿ, ಹೇಗೆ ತಲುಪಿದ್ರಿ, ಅಷ್ಟು ದೂರ ದೂರದಿಂದ ಹೇಗೆ ತಲುಪಿದ್ರಿ. ಪರಮಾತ್ಮ ಪ್ಯಾರ್ ಖೀಂಚ್ ಕೆ ಲಾಯಾ ಹೇನಾ, ಪರಮಾತ್ಮನ ಪ್ರೀತಿ ಸೆಳೆದು ಕರ್ಕೊಂಡ್ಬಂದಿದೆ ಅಲ್ವಾ. ಪ್ಯಾರ್ ಕಿ ಡೋರಿ ಮೇ ಖೀಂಚ್ ಕೆ ಆ ಗಯೆ, ಆ ಪ್ರೀತಿಯ ಹಗ್ಗದಲ್ಲಿ ಸೆಳೆದು ಬಂದಿದ್ದೀರಿ. ತೋ ಬಾಪ್ ದಾದಾ ಕಾ ಸಬ್ಸೆ ಪ್ಯಾರ್ ಹೈ, ಬಾಪ್ ದಾದನಿಗೆ ಎಲ್ಲರೊಂದಿಗೆ ಪ್ರೀತಿ ಇದೆ. ಐಸೆ ಸಮಜ್ತೆ ಹೋ ಯಾ ಕ್ವಶನ್ ಉಠ್ತಾ ಹೈ ಕಿ ಮೇರೆ ಸೆ ಪ್ಯಾರ್ ಹೈ ಯಾ ಕಮ್ ಹೈ ಅಂದಾಗ ಬಾಬಾ ಕೇಳ್ತಾರೆ, ಇಲ್ಲ ಪ್ರಶ್ನೆ ಬರುತ್ತಾ, ಬಾಪ್ ದಾದನಿಗೆ ನನ್ನೊಂದಿಗೆ ಪ್ರೀತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಂತ ಏನಾದರೂ ಪ್ರಶ್ನೆ ಬರುತ್ತಾ. ಬಾಪ್ ದಾದಾ ಕಾ ಪ್ಯಾರ್ ಹರ್ ಏಕ್ ಬಚ್ಚೆ ಸೆ ಏಕ್ ದೋ ಸೆ ಜ್ಯಾದಾ ಹೈ. ಬಾಪ್ ದಾದನ ಪ್ರೀತಿ ಪ್ರತಿಯೊಂದು ಮಗುವಿನ ಜೊತೆ ಒಬ್ಬರಿಗಿಂತಲೂ ಇನ್ನೊಬ್ಬರ ಜೊತೆ ಹೆಚ್ಚಾಗಿ ಇದೆ. ಒಂದು ಮಗುವಿಗಿಂತ ಇನ್ನೊಂದು ಮಗುವಿನೊಂದಿಗೆ ಹೆಚ್ಚಾಗಿ ಪ್ರೀತಿ ಇದೆ. और ये परमात्म प्यार ही सब बच्चों की, ಈ ಪರಮಾತ್ಮನ ಪ್ರೀತಿನೇ ಎಲ್ಲ ಮಕ್ಕಳಿಗೆ ಏನಾಗಿದೆ, ಪರಮಾತ್ಮನ ಪ್ರೀತಿನೇ ಎಲ್ಲ ಮಕ್ಕಳಿಗೆ ವಿಶೇಷ ಪಾಲನಾ ಕಾ ಆಧಾರ ಹೈ. ಆ ಪ್ರೀತಿ ಇರೋದ್ರಿಂದನೇ ಬಾಬಾನು ಎಲ್ಲ ಮಕ್ಕಳಿಗೂ ವಿಶೇಷ ಪಾಲನೆ ಕೊಡ್ತಾ ಇರೋದು. ಹರ್ ಏಕ್ ಕ್ಯಾ ಸಮಜ್ತೆ ಹೈ, मेरा प्यार बाप से ज़्यादा है कि दूसरे का प्यार ज़्यादा है, मेरा कम है ಅಂದಾಗ ಪ್ರತಿಯೊಬ್ಬರು ಏನು ತಿಳ್ಕೊಳ್ತೀರಿ, ನನ್ನ ಪ್ರೀತಿ ತಂದೆಯೊಂದಿಗೆ ಹೆಚ್ಚಾಗಿದೆಯಾ ಅಥವಾ ಬೇರೆಯವ್ರದ್ದು ಹೆಚ್ಚಾಗಿದೆಯಾ, ನಂದು ಕಡಿಮೆ ಇದೆಯಾ. ಐಸೆ ಸಮಜ್ತೆ ಹೈ, ಈ ರೀತಿ ತಿಳ್ಕೊಳ್ತೀರಾ. ಐಸೆ ಸಮಜ್ತೆ ಹೋನಾ ಕಿ ಮೇರಾ ಪ್ಯಾರ್ ಹೈ, ಈ ಥರ ತಿಳ್ಕೊಳ್ತೀರಲ್ವ, ನಂದೇ ಬಾಬನೊಂದಿಗೆ ಹೆಚ್ಚಿನ ಪ್ರೀತಿ ಇರೋದು. ಮೇರಾ ಪ್ಯಾರ್ ಹೈ ಹೈನಾ ಐಸೆ, ನಂದು ಹೆಚ್ಚಿನ ಪ್ರೀತಿ ಇದೆ, ಆ ರೀತಿ ಇದೆ ಅಲ್ವಾ. ಪಾಂಡವ್ ಐಸೆ ಹೈ, ಹರ್ ಏಕ್ ಕಹೇಗಾ ಮೇರಾ ಬಾಬಾ, ये नहीं कहेगा सेंटर इंचार्ज का बाबा, दादी का बाबा, जानकी दादी का बाबा कहेंगे. ಪ್ರತಿಯೊಬ್ಬರು ಹೇಳ್ತೀರಾ ನನ್ನ ಬಾಬಾ, ಈ ರೀತಿ ಹೇಳೋದಿಲ್ಲ. ಸೆಂಟರ್ ಇನ್ಚಾರ್ಜ್ ಬಾಬಾ, ದಾದಿಯ ಬಾಬಾ, ಜಾನಕಿ ದಾದಿಯ ಬಾಬಾ ಹೇಳ್ತೀರಾ. ನಹಿ ಮೇರಾ ಬಾಬಾ ಕಹೆಂಗೆ, ನನ್ನ ಬಾಬಾ ಅಂತ ಹೇಳ್ತೀರಾ. ಜಬ್ ಮೇರಾ ಕಹ ದಿಯಾ ಅವ್ರ ಬಾಪ್ನೇ ಭಿ, ಯಾವಾಗ ನಾವು ನನ್ನ ಬಾಬಾ ಅಂತ ಹೇಳಿಬಿಟ್ವಿ, ತಂದೆನೂ ಸಹ ಮೇರಾ ಕಹ ದಿಯಾ, ನನ್ನ ಮಗು ಅಂತ ಸ್ವೀಕಾರ ಮಾಡಿದ್ರು. बस एक मेरा शब्द में ही बच्चे बाप के बन गए और बाप बच्चों का बन गया. ಒಂದೇ ಶಬ್ದದಲ್ಲೇ ಮಕ್ಕಳು ತಂದೆಯವರಾದರು, ತಂದೆ ಮಕ್ಕಳವರಾದರು. ಮೆಹನತ್ ಲಗಿ ಕ್ಯಾ, ಕಷ್ಟ ಆಯ್ತಾ, ಒಂದೇ ಶಬ್ದ, ನನ್ನ ಬಾಬಾ ಅಂದ್ವಿ, ಬಾಬಾ ನನ್ನ ಮಗು ಅಂದರು. ಮೆಹನತ್ ಲಗಿ ಥೋಡಿ ಥೋಡಿ ನಹಿ ಲಗಿ, ಪರಿಶ್ರಮ ಆಯಿತಾ, ಸ್ವಲ್ಪ ಸ್ವಲ್ಪ ಪರಿಶ್ರಮ ಆಯಿತಾ, ಇಲ್ವಾ ಪರಿಶ್ರಮ ಆಗಲಿಲ್ವಾ. ಕಭಿ ಕಭಿ ತೋ ಲಗ್ತಿ ಹೈ, ನಹಿ ಲಗ್ತಿ ಹೈ, ಲಗ್ತಿ ಹೈ, ಆಗಾಗ್ಗೆ ಪರಿಶ್ರಮ ಆಗುತ್ತಾ, ಆಗೋದಿಲ್ವಾ, ಆಗುತ್ತಾ. ಫಿರ್ ಮೆಹನತ್ ಲಗ್ತಿ ಹೈ ತೋ ಕ್ಯಾ ಕರ್ತೆ ಹೋ, ಪರಿಶ್ರಮ ಆದಾಗ ಏನು ಮಾಡ್ತೀರಾ.
ದೇಹದ ಪರಿಶ್ರಮ ಆದಾಗ್ಲೂ ಏನಾಗುತ್ತೆ, ಥಕ್ ಜಾತೆ ಹೋ, ಸುಸ್ತಾಗ್ಬಿಡುತ್ತೆ. ದಿಲ್ ಸೆ ಮೊಹಬ್ಬತ್ ಸೆ ಕಹೋ, ಅದರಿಂದ ಸುಮ್ಮನೆ ಮೇರಾ ಬಾಬಾ ಅಲ್ಲ, ಹೃದಯದಿಂದ, ಹೃದಯದ ಪ್ರೀತಿಯಿಂದ ಹೇಳಿ ಏನಂತ, ಮೇರಾ ಬಾಬಾ. तो मेहनत मोहब्बत में बदल जाएगी, ಆವಾಗ ಪರಿಶ್ರಮ ಆ ಪ್ರೀತಿಗೆ ಬದಲಾಗ್ಬಿಡುತ್ತೆ, ಪ್ರೀತಿಯಲ್ಲಿ ಬದಲಾಗ್ಬಿಡುತ್ತೆ. ಪರಿಶ್ರಮದ ಅನುಭವ ಆಗಲ್ಲ, ಪ್ರೀತಿಯ ಅನುಭವ ಆಗುತ್ತೆ. ಮೇರಾ ಬಾಬಾ कहने से ही ಬಾಪ್ ಕೆ ಪಾಸ್, ನನ್ನ ಬಾಬಾ ಅಂತ ಹೃದಯದಿಂದ ನನ್ನ ಬಾಬಾ ಅಂತ ಹೇಳೋದ್ರಿಂದಲೇ ತಂದೆಯ ಬಳಿ ಏನಾಗುತ್ತೆ, ಆವಾಜ್ ಪಹುಂಚ ಜಾತಾ ಹೈ, ನನ್ನ ಶಬ್ದ, ಹೃದಯದ ಕೂಗು ಶಬ್ದ ಅವರಿಗೆ ತಲುಪುತ್ತೆ. ಹೃದಯದಿಂದ ನನ್ನ ಬಾಬಾ ಅಂತ ಹೇಳಿದಾಗ ಆ ಹೃದಯದ ಶಬ್ದ, ಆ ಪ್ರೀತಿಯ ಶಬ್ದ ಅವರಿಗೆ ತಲುಪುತ್ತೆ, ಮುಟ್ಟುತ್ತೆ. ಅವ್ರ ಬಾಪ್ ಅವ್ರೇನು ಮಾಡ್ತಾರೆ, ಮುಟ್ತು ಆ ಶಬ್ದ, ನನ್ನ ಬಾಬಾ ಅಂತ ನಾನು ಹೃದಯದಿಂದ ಹೇಳಿದೆ, ಆ ಶಬ್ದ ಅವ್ರಿಗೆ ತಲುಪ್ತು. ಅವ್ರ ಬಾಪ್ ಎಕ್ಸ್ಟ್ರಾ ಮದದ್ ದೇತೆ ಹೈ, ಹೆಚ್ಚಿನ ಸಹಾಯ ಕೊಡ್ತಾರೆ. ಲೇಕಿನ್ ಹೈ, ಆದರೆ ಯಾವುದಿದೆ, ಇಬ್ಬರ ಮಧ್ಯ ಯಾವ ಮಾತಿದೆ, ದಿಲ್ ಕಾ ಸೌದಾ, ಜಬಾನ್ ಕಾ ಸೌದಾ ನಹೀ ಹೈ, ಹೃದಯದ ಒಪ್ಪಂದ, ಬಾಯಿನ ಮಾತಿನ ಒಪ್ಪಂದ ಅಲ್ಲ. ನನ್ನ ಬಾಬಾ ಹೃದಯದ ಒಂದು ಒಪ್ಪಂದ ಅಲ್ವಾ, ಕೇವಲ ನನ್ನ ಬಾಬಾ ಬಾಯಿನ ಶಬ್ದದ ಒಪ್ಪಂದ ಅಲ್ಲ. ದಿಲ್ ಕಾ ಸೌದಾ ಹೈ, ಹೃದಯದ ಒಂದು ವ್ಯಾಪಾರ, ಹೃದಯದ ಒಂದು ಒಪ್ಪಂದ. तो दिल का सौदा करने में होशियार होना, ಹೃದಯದ ಒಂದು ವ್ಯಾಪಾರ ಮಾಡೋದರಲ್ಲಿ ಬುದ್ಧಿವಂತರಾಗಿದ್ದೀರಲ್ವಾ. ಆತಾ ಹೇನಾ, ಬರುತ್ತಲ್ವಾ. ಪೀಛೆ ವಾಲೋಂಕೋ ಆತಾ ಹೇ, ಹಿಂದೆ ಇರೋರಿಗೆ ಬರುತ್ತಾ. ತಭಿ ತೋ ಪಹುಂಚೆ ಹೋ, ಬರುತ್ತೆ ಅಲ್ವಾ, ಅದರಿಂದಲೇ ಬಂದು ತಲುಪಿದ್ದೀರಿ. ಲೇಕಿನ್ ಸಬ್ಸೆ ದೂರದೇಶಿ ಕೌನ್, अमेरिका, अमेरिका वाले दूरदेशी वाले ही या बाप दूरदेशी है. ಎಲ್ಲದಕ್ಕಿಂತ ದೂರದೇಶ ಯಾವುದಾಗಿದೆ, ಅಮೇರಿಕಾನ, ಅಮೇರಿಕಾದವರು ದೂರದೇಶಗಳ ಅಥವಾ ಬಾಬಾ ದೂರದೇಶದವರ. ಅಮೇರಿಕಾ ತೋ ಇಸ್ ದುನಿಯಾ ಮೇ ಹೈ, ಅಮೇರಿಕಾ ಈ ಸಾಕಾರ ಪ್ರಪಂಚದಲ್ಲಿದೆ. ಬಾಪ್ ತೋ ದೂಸರಿ ದುನಿಯಾ ಸೆ ಆತಾ ಹೈ, ತಂದೆ ಬೇರೆ ಪ್ರಪಂಚದಿಂದ ಬರ್ತಾರೆ. ತೋ ಸಬ್ಸೆ ದೂರದೇಶಿ ಕೌನ್ ಅಂದಾಗ ಎಲ್ಲರಿಗಿಂತ ದೂರದೇಶಿ ಯಾರು, ಅಮೇರಿಕಾ ನಹಿ, ಸಬ್ಸೆ ದೂರದೇಶಿ ಬಾಪ್ ದಾದಾ ಹೈ, ಅಮೇರಿಕಾ ಅಲ್ಲ, ಎಲ್ಲರಿಗಿಂತ ದೂರದೇಶಿ ಬಾಪ್ ದಾದಾ ಆಗಿದ್ದಾರೆ. ಏಕ್ ಆಕಾರ್ ವತನ್ ಸೆ ಆತಾ, ಏಕ್ ಪರಂಧಾಮ್ ಸೆ ಆತಾ, ತೋ ಅಮೇರಿಕಾ ಉಸ್ಕೆ ಆಗೆ ಕ್ಯಾ ಹೈ, ಕುಚ್ ಭಿ ನಹಿ. ಬಾಬಾ ಹೇಳ್ತಾರೆ, ಒಬ್ಬರು ಸೂಕ್ಷ್ಮ ವತನದಿಂದ ಬರ್ತಾರೆ, ಇನ್ನೊಬ್ಬರು ಪರಂಧಾಮದಿಂದ ಬರ್ತಾರೆ ಅಂದಾಗ ಅಮೇರಿಕಾ ಅದರ ಮುಂದೆ ಏನಾಗಿದೆ, ಏನೂ ಇಲ್ಲ. तो आज दूरदेशी बाप इस साकार दुनिया के दूरदेशी बच्चों से मिल रहे हैं, ಫಾರಿನರ್ಸ್ ಟು ಮೀಟು. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇಂದು ದೂರದೇಶಿ ತಂದೆ ಈ ಸಾಕಾರ ಪ್ರಪಂಚದ ದೂರದೇಶಿ ಮಕ್ಕಳೊಂದಿಗೆ ಮಿಲನ ಮಾಡ್ತಾ ಇದ್ದಾರೆ. ಈ ಸಾಕಾರ ಪ್ರಪಂಚದಲ್ಲಿ ದೂರದೇಶಿ ನಶಾ ಹಿನ, ನಶೆ ಇದೆ ಅಲ್ವಾ. ಆಜ್ ಹಮಾರೆ ಲಿಯೇ ಬಾಪ್ ದಾದಾ ಆಯೇ ಹೇ, ಇಂದು ನಮಗಾಗಿ ಬಾಪ್ ದಾದಾ ಬಂದಿದ್ದಾರೆ. भारतवासी तो बाप के है ही, लेकिन डबल विदेशियों को देख बाप दादा ವಿಶೇಷ ಖುಷ್ ಹೋತೆ ಹೇ. ಭಾರತವಾಸಿಗಳಿಗಂತೂ ತಂದೆ ಆಗಿದ್ದಾರೆ, ಭಾರತವಾಸಿಗಳ ತಂದೆ ಆಗಿದ್ದಾರೆ, ಆದರೆ ಡಬಲ್ ವಿದೇಶಿಯರನ್ನು ನೋಡಿ ಬಾಪ್ ದಾದಾ ವಿಶೇಷವಾಗಿ ಖುಷಿ ಪಡ್ತಾರೆ. ಕ್ಯೂ ಖುಷ್ ಹೋತೆ ಹೇ, ಯಾಕೆ ಖುಷಿ ಪಡ್ತಾರೆ, बाप दादा ने देखा है भारत में तो बाप आए हैं,
इसलिए भारतवासियों को ये नशा एक्स्ट्रा है. ಬಾಪ್ ದಾದಾ ನೋಡಿದ್ದಾರೆ, ಭಾರತದಲ್ಲಂತೂ ತಂದೆ ಬಂದಿದ್ದಾರೆ. ಆದ್ದರಿಂದ ಭಾರತವಾಸಿಗಳಿಗೆ ಈ ನಶೆ ಎಕ್ಸ್ಟ್ರಾ ಇದೆ. ನಮ್ಮ ಭಾರತದಲ್ಲಿ ಪರಮಾತ್ಮನ ಅವತರಣೆ. ಲೇಕಿನ್ ಡಬಲ್ ಫಾರಿನರ್ಸ್ ಸೆ ಪ್ಯಾರ್ ಇಸ್ಲಿಯೇ ಹೈ. ಆದರೆ ಡಬಲ್ ಫಾರಿನರ್ಸ್ ಜೊತೆಗೆ ಪ್ರೀತಿ ಈ ಮಾತಿನಿಂದ ಇದೆ. ಯಾವ ಮಾತಿನಿಂದ? भिन्न भिन्न कल्चर होते हुए भी ब्राह्मण कल्चर में परिवर्तन हो गए ना. भिन्न भिन्न ದೇಶದವರು, ಭಿನ್ನ ಭಿನ್ನ ಧರ್ಮದವರು, ಭಿನ್ನ ಭಿನ್ನ ಸಂಸ್ಕೃತಿ ಇದ್ರೂ ಸಹ ಬ್ರಾಹ್ಮಣ ಸಂಸ್ಕೃತಿಯಲ್ಲಿ ಪರಿವರ್ತನೆ ಆಗ್ಬಿಟ್ರು, ಬ್ರಾಹ್ಮಣ ದಿನಚರಿಯಲ್ಲಿ ಬಂದುಬಿಟ್ರು. ಅದಕ್ಕೆ ಬಾಬಾ ಹೇಳ್ತಾರೆ, ಪರಿವರ್ತನೆ ಆಗ್ಬಿಟ್ರಲ್ವಾ. अभी तो संकल्प नहीं आता, ये भारत का कल्चर है, हमारा कल्चर तो और है नहीं. ಈಗಂತೂ ಸಂಕಲ್ಪ ಬರೋದಿಲ್ವಾ, ಇದಂತೂ ಭಾರತದವ್ರದ್ದು ಕಲ್ಚರ್ ಸಂಸ್ಕೃತಿಯಾಗಿದೆ, ನಮ್ಮದಂತೂ ಬೇರೆ ಆಗಿದೆ. ಇಲ್ಲ, ಬರೋದಿಲ್ಲ ಅಲ್ವಾ. अभी बाप दादा रिजल्ट में देखते हैं सब एक कल्चर के हो गए हैं. ಬಾಪ್ ದಾದಾ ರಿಸಲ್ಟಲ್ಲಿ ನೋಡ್ತಾರೆ, ಎಲ್ಲರೂ ಒಂದೇ ಬ್ರಾಹ್ಮಣ ಸಂಸ್ಕೃತಿಯವರು ಆಗ್ಬಿಟ್ಟಿದ್ದಾರೆ. ಎಲ್ಲರದು ಒಂದೇ ದಿನಚರ್ಯೆ, ಒಂದೇ ರೀತಿ ನೀತಿ ಪದ್ಧತಿ, ಉಡುಗೆ ತೊಡುಗೆ, ಊಟ ಎಲ್ಲ ಒಂದೇ ಆಗೋಯ್ತಲ್ವಾ. चाहे कहाँ के भी है, साकार शरीर के लिए देश भिन्न भिन्न है, लेकिन भले ಎಲ್ಲಿನವರಾದರೂ ಆಗಿರ್ಬೋದು, ಯಾವ ದೇಶದವರಾದರೂ ಆಗಿರ್ಬೋದು, ಸಾಕಾರ ಶರೀರಕ್ಕಾಗಿ ದೇಶ ಭಿನ್ನ ಭಿನ್ನವಾಗಿದೆ. ಲೇಕಿನ್ ಆತ್ಮ, ಆದರೆ ಆತ್ಮ ಬ್ರಾಹ್ಮಣ ಕಲ್ಚರ್ ಕಿ ಹೈ. ಆತ್ಮಂದು ಯಾವ ಸಂಸ್ಕೃತಿ ಇದೆ? ಬ್ರಾಹ್ಮಣ ಸಂಸ್ಕೃತಿ ಇದೆ. एक बात बाप दादा को डबल फॉरेनर्स की बहुत अच्छी लगती है. ಒಂದು ಮಾತು ಬಾಪ್ ದಾದನಿಗೆ ಡಬಲ್ ಫಾರಿನರ್ಸ್ದು ಬಹಳ ಇಷ್ಟ ಆಗುತ್ತೆ. ಪತಾ ಹೈ ಕೌನ್ಸಿ, ಗೊತ್ತಿದೆಯಾ ಯಾವುದು? ಬಾಬಾ ಕೇಳ್ತಾ ಇದ್ದಾರೆ, ಗೊತ್ತಿದೆಯಾ ಯಾವುದು? ಜಲ್ದಿ ಸೇವಾ ಕರ್ನೆ ಲಗ್ ಗಯೆ. ಮಕ್ಕಳು ಉತ್ತರ ಕೊಟ್ಟರು, ಬಾಬನ್ ಮಗು ಆಗಿದ್ದೆ, ಬೇಗ ಸೇವೆ ಮಾಡಲಿಕ್ಕೆ ತೊಡಗ್ಬಿಟ್ರು. ಅವ್ರು ಬೋಲೋ, ಇನ್ನೂ ಏನು? ಬಾಬಾ ಕೇಳ್ತಾ ಇದ್ದಾರೆ, ಇನ್ನೂ ಏನಿದೆ? ನೌಕರಿ ಭೀ ಕರ್ತೆ ಹೇ, ಸೇವಾ ಭೀ ಕರ್ತೆ ಹೇ. ಜಾಬು ಮಾಡ್ತಾರೆ, ನೌಕರಿನೂ ಮಾಡ್ತಾರೆ, ಸೇವೆನೂ ಮಾಡ್ತಾರೆ, ಒಂದು ಸೆಂಟ್ರೂ ನಡೆಸ್ತಾರೆ. ಐಸೆ ತೋ ಇಂಡಿಯಾ ಮೇ ಭೀ ಕರ್ತೆ, ಈ ರೀತಿ ಇಂಡಿಯಾದಲ್ಲೂ ಮಾಡೋರಿದ್ದಾರೆ. इंडिया में भी नौकरी करते हैं. कुछ भी होता है तो सच्चाई से अपनी कमजोरी को बता देते हैं. ಸ್ಪಷ್ಟವಾದಿ ಏನೇ ನಡೆಯುತ್ತೆ ಸತ್ಯತೆಯಿಂದ ತಮ್ಮ ಬಲಹೀನತೆಯನ್ನು ತಿಳಿಸ್ಬಿಡ್ತಾರೆ. ಬಾಬನಿಗೂ ತಿಳಿಸ್ತಾರೆ, ನಿಮಿತ್ತ ಆತ್ಮಗಳಿಗೂ ಸತ್ಯತೆಯಿಂದ ತನ್ನ ಬಲಹೀನತೆಯನ್ನು ತಿಳಿಸ್ತಾರೆ. ಸ್ಪಷ್ಟವಾದಿಗಳು ಆಗಿದ್ದಾರೆ. ಯಾವ ಮಾತಿನಲ್ಲಿ ಸ್ಪಷ್ಟವಾದಿ ಮೊದಲಾಗಬೇಕು? ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದ್ರಲ್ಲಿ ಸ್ಪಷ್ಟವಾದಿ ಆಗಬೇಕು. ಇನ್ನೂ ನನ್ನಲ್ಲಿ ಏನೇನು ಬಚ್ಚಿಟ್ಕೊಂಡಿದೆ ಅದರಲ್ಲಿ ಸ್ಪಷ್ಟವಾದಿ ಆಗಬೇಕು. अच्छा, इंडिया स्पष्टवादी नहीं है. इंडिया स्पष्टवादिಗಳನ್ನ बाप दादा ने ये देखा कि चाहे दूर रहते हैं लेकिन बाप के प्यार के कारण प्यार में मेजॉरिटी पास है. ಬಾಪ್ ದಾದಾ ಇದನ್ನು ನೋಡಿದ್ರು, ಭಲೆ ದೂರ ದೇಶದಲ್ಲಿ ಇರ್ತಾರೆ, ಆದರೆ ತಂದೆಯ ಪ್ರೀತಿಯ ಕಾರಣ ಪ್ರೀತಿಯಲ್ಲಿ ಮೆಜಾರಿಟಿ पास हत्र इद्दारे. भारत को तो भाग्य है ही, लेकिन दूर रहते प्यार में सब पास है. ಭಾರತಕ್ಕಂತೂ ಈ ಭಾಗ್ಯ ಇದ್ದೇ ಇದೆ, ಆದರೆ ದೂರ ಇದ್ದರೂ ಸಹ ಪ್ರೀತಿಯಲ್ಲಿ ಎಲ್ಲರೂ ಪಾಸು. ಎರಡು ಪಾಸು, ಒಂದು ಹತ್ರನೂ ಇದ್ದಾರೆ, ಇನ್ನೊಂದು ಪಾಸು, ಕೈಲಿಲ್ಲ ಪಾಸು.
अगर बाप दादा पूछेगा तो प्यार में परसेंटेज है क्या? ಒಂದು ವೇಳೆ ಬಾಪ್ ದಾದಾ ಪ್ರಶ್ನೆ ಕೇಳ್ತಾರೆ, ಪ್ರೀತಿಯಲ್ಲಿ ಪರ್ಸೆಂಟೇಜ್ ಏನಾದರೂ ಇದೆಯಾ? बाप से प्यार की सब्जेक्ट में परसेंटेज है? ತಂದೆಯೊಂದಿಗೆ ಪ್ರೀತಿಯ ಸಬ್ಜೆಕ್ಟಲ್ಲಿ ಪರ್ಸೆಂಟೇಜ್ ಇದೆಯಾ? जो समझते हैं प्यार में 100% है वो हाथ उठाओ. ಯಾರು ತಿಳ್ಕೊಳ್ತೀರಾ ಪ್ರೀತಿಯಲ್ಲಿ 100% ಅವ್ರ ಕೈ ಎತ್ತಿ ಅಂದರು. ಸಬೀನೇ ಹಾತ್ ಉಠಾಯ, ಎಲ್ಲರೂ ಕೈ ಎತ್ತಿದ್ರು. ಅಚ್ಚಾ 100%, ಒಳ್ಳೆಯದು 100%. भारतवासी नहीं उठा रहे हैं. देखो भारत को तो सबसे बड़ा भाग्य मिला है. ಭಾರತಕ್ಕಂತೂ ಎಲ್ಲದಕ್ಕಿಂತ ದೊಡ್ಡ ಭಾಗ್ಯ ಸಿಕ್ಕಿದೆ. ಬಾಪ್ ಭಾರತ್ ಮೇ ಹಿ ಆಯೇ ಹೇ, ಬಾಬಾ ಭಾರತದಲ್ಲೇ ಬಂದಿದ್ದಾರೆ. ಇಸ್ಮೇ ಬಾಪ್ ಕೋ ಅಮೇರಿಕಾ ಪಸಂದ್ ನಹಿ ಆಯಿ, ಇದರಲ್ಲಿ ಬಾಬನಿಗೆ ಅಮೇರಿಕಾ ಇಷ್ಟ ಆಗಲಿಲ್ಲ, ಅಮೇರಿಕಾದಲ್ಲಿ ಹೋಗೋಣ ಅಂತ ಇಷ್ಟ ಆಗಲಿಲ್ಲ. ಲೇಕಿನ್ ಭಾರತ್ ಪಸಂದ್ ಆಯ, ಭಾರತ ಇಷ್ಟ ಆಯಿತು. ये अमेरिका की गायत्री बहन सामने बैठी है इसलिए अमेरिका कह रहे हैं. ಯಾಕೆ ಅಮೇರಿಕಾ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಅಮೇರಿಕಾದ ಗಾಯತ್ರಿ ಬೆಹನ್ನು ಮುಂದೆ ಕೂತಿದ್ದಾರೆ, ಅದರಿಂದ ಅಮೇರಿಕಾ ಅಂತ ಹೇಳ್ತಾ ಇದ್ದಾರೆ. ಅಮೇರಿಕಾ ಗಾಯತ್ರಿ ಬೆಹನ್ ಸ್ಟೀವ್ ನಾರಾಯಣ್ ಮಗಳು, ಅಂಕಲ್ ಆಂಟಿ ಅಂತ ಇವ್ರನ್ನ ಕರ್ಕೊಂಡು ಹೋದ್ರಲ್ಲ ಮೀರಾ ಬೆಹನ್ನ ಗಯಾನಾಗೆ. सामने बैठी है इसलिए अमेरिका कह रहे हैं. ಆಕೆ ಮುಂದೆ ಕೂತಿದ್ದಾಳೆ, ಅದರಿಂದ ಆಕೆ ನೋಡ್ತಾ ಅಮೇರಿಕಾ ಅಂತ ಹೇಳ್ತಾ ಇದ್ದಾರೆ. ಲೇಕಿನ್ ದೂರ ಹೋತಿ ಬಿ ಪ್ಯಾರ್ ಅಚ್ಚಾ ಹೈ, ದೂರದಲ್ಲಿದ್ದರೂ ಸಹ ಪ್ರೀತಿ ಚೆನ್ನಾಗಿದೆ. ಪ್ರಾಬ್ಲಮ್ ಆತಿ ಬಿ ಹೈ ಲೇಕಿನ್ ಫಿರ್ ಬಿ ಬಾಬಾ ಬಾಬಾ ಕಾಕೆ ಮಿಟಾ ಲೇತೆ ಹೈ. ಅವ್ರಿಗೂ ಪ್ರಾಬ್ಲಮ್ ಬರುತ್ತೆ, ಆದರೆ ಏನು ಮಾಡ್ತಾರೆ, ಬಾಬಾ ಬಾಬಾ ಅಂತ ಹೇಳ್ತಾ, ಹೃದಯದಿಂದ ಬಾಬಾ ಬಾಬಾ ಅಂತ ಹೇಳ್ತಾ ಅಳಿಸ್ಬಿಡ್ತಾರೆ, ಆ ಪ್ರಾಬ್ಲಮ್ನ ಅಳಿಸ್ಬಿಡ್ತಾರೆ. प्यार में तो बाप दादा ने भी पास कर लिया और सभी किस में पास होना है. ಪ್ರೀತಿಯಲ್ಲಂತೂ ಬಾಪ್ ದಾದಾನು ಸಹ ಎಲ್ಲರಿಗೂ ಪಾಸ್ ಅಂದ್ಬಿಟ್ರು, ಆದರೆ ಇನ್ಯಾವುದರಲ್ಲಿ ಪಾಸ್ ಆಗಬೇಕು? ಹೋನಾ ಭಿ ಹೈ ನಾ, ಹೈ ಬಿ और ಹೋನಾ ಭಿ ಹೈ. ಆಗೂ ಇದ್ದೀರಾ ಮತ್ತು ಇನ್ನೂ ಆಗಲೂ ಬೇಕಾಗಿದೆ. तो वर्तमान समय के प्रमाण बाप दादा यही चाहते हैं कि हर एक बच्चे में वर्तमान समय ಪ್ರಮಾಣ ಬಾಪ್ ದಾದಾ ಇದನ್ನೇ ಬಯಸ್ತಾರೆ. ಪ್ರತಿಯೊಂದು ಮಗುವಿನಲ್ಲಿ ಯಾವುದು ಬೇಕಾಗಿದೆ, ಪಾಸ್ ಆಗಲೇಬೇಕಾಗಿದೆ. ಈ ಮಾತಿನಲ್ಲಿ, ಯಾವ ಮಾತಿನಲ್ಲಿ? ಸ್ವಪರಿವರ್ತನಕ್ಕೆ ಶಕ್ತಿ ಕಿ ಪರ್ಸೆಂಟೇಜ್, ಸ್ವಪರಿವರ್ತನೆಯ ಶಕ್ತಿಯ परसेंटेज. जैसे प्यार की शक्ति में सबने हाथ उठाया, सभी ने हाथ उठाया ना, ಹೇಗೆ ಪ್ರೀತಿಯ ಶಕ್ತಿಯಲ್ಲಿ ಎಲ್ಲರೂ ಕೈ ಎತ್ತಿದ್ರಿ, ಈ ಸ್ವಪರಿವರ್ತನೆಯ ಶಕ್ತಿಯಲ್ಲಿ ಬಾಬಾ ಕೇಳ್ತಾ ಇದ್ದಾರೆ, ಎಲ್ಲರೂ ಕೈ ಎತ್ತಿದ್ರ? ಇತನಿ ಹಿ ಸ್ವಪರಿವರ್ತನ ಕಿ ತೀವ್ರ ಗತಿ ಹೈ. ಎಷ್ಟು ಪ್ರೀತಿಯಲ್ಲಿ 100% ಹೇಳಿದ್ರಿ, ಅಷ್ಟೇ ಸ್ವಪರಿವರ್ತನೆಯಲ್ಲಿ ತೀವ್ರಗತಿ ಇದೆಯಾ? ಸಮಯದ ಪ್ರಮಾಣ, ಸಮಯನೂ ಎಷ್ಟು ತೀವ್ರಗತಿಯಲ್ಲಿ ಹೋಗ್ತಾ ಇದೆ. ಇಸ್ಮೆ ಆಧಾ ಹಾತ್ ಉಠೇಗಾ ಯಾ ಪೂರ, ಸ್ವಪರಿವರ್ತನೆಯಲ್ಲೂ ತೀವ್ರಗತಿ ಇದೆಯಾ? ಇದರಲ್ಲಿ ಅರ್ಧ ಕೈ ಎತ್ತುತ್ತೀರಾ, ಪೂರ್ತಿ ಕೈ ಎತ್ತುತ್ತೀರಾ? ಹೆಂಗಿದ್ದೀನೋ ಹಂಗೆ ಇದ್ದೀನಿ ಅಂದರೆ ಬಾಬಾ ಹೇಳ್ತಾರೆ, ಸ್ವಪರಿವರ್ತನೆ ಮಾತೆಯಲ್ಲಿ ಬಾಬಾ ನಿನ್ನ ಜೊತೆ 100% ಪ್ರೀತಿ ಇದೆ. ಸ್ವಪರಿವರ್ತನೆಯಲ್ಲಿ ಹೋದ ತಿಂಗಳು ಹೆಂಗಿದ್ನೋ ಹಂಗೆ ಇದ್ದೀನಿ, ಹೋದ ವರ್ಷ ಹೆಂಗಿದ್ದೀನೋ ಹಂಗೆ ಇದ್ದೀನಿ ಅಂದರೆ ಬಾಬಾ ಹೇಳ್ತಾರೆ, ಅರ್ಧ ಕೈ ಎತ್ತಿದ್ರ, ಪೂರ್ತಿ ಕೈ ಎತ್ತಿದ್ರ? ಅದಕ್ಕೆ ಸ್ಪಷ್ಟವಾದಿ ಆಗಬೇಕು. ಒಳಗೆ ಏನಿದೆ ಕಸ,
ಸ್ಪಷ್ಟವಾಗಿ ನೋಡ್ಕೊಳ್ಳೋದು ಕಲ್ತ್ಕೋಬೇಕು. ಆಮೇಲೆ ಭಗವಂತನ ಮುಂದೆ ಸ್ಪಷ್ಟ ಮಾಡೋ ಮಾತು. ನಂದೇ ನನಗೆ ಸ್ಪಷ್ಟ ಆಗಲಿಲ್ಲ ಅಂದರೆ ನಾನು ಯಾರ ಮುಂದೆ ಸ್ಪಷ್ಟ ಮಾಡ್ತೀನಿ? ಭಗವಂತನ ಮುಂದೆ ಮಾಡ್ತೀನ, ನಿಮಿತ್ತ ಆತ್ಮನ ಮುಂದೆ ಮಾಡ್ತೀನ? ಯಾರ ಮುಂದೆ ಮಾಡ್ತೀನಿ? ನನಗೆ ಸ್ಪಷ್ಟ ಆಗಲಿಲ್ಲ ಅಂದರೆ ಇನ್ನೂ ಕಸ ಎಲ್ಲ ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ನನ್ನ ಕಸದ ಬಗ್ಗೆ ನನಗೆ ಸ್ಪಷ್ಟತೆ ಇಲ್ಲ. ಹೆಂಗೆ ಪರಿವರ್ತನೆ ಆಗ್ತೀನಿ? ಪರಿವರ್ತನೆ करते भी हो लेकिन समय लगता है. ಪರಿವರ್ತನೆ ಮಾಡ್ಕೊಳ್ತೀರಾ, ಆದ್ರೂ ಸಹ ಸಮಯ ಹಿಡಿಸುತ್ತೆ. समय की समीपता के प्रमाण स्व परिवर्तन की शक्ति ऐसी तीव्र होनी चाहिए. ಸಮಯದ ಸಮೀಪತೆಯ ಪ್ರಮಾಣ ಸ್ವ ಪರಿವರ್ತನೆಯ ಶಕ್ತಿ ಈ ರೀತಿ ತೀವ್ರ ಆಗಬೇಕಾಗಿದೆ. ಯಾವ ರೀತಿ ತೀವ್ರ ಆಗಬೇಕಾಗಿದೆ? ಅಷ್ಟು ಫಾಸ್ಟ್ ಆಗಬೇಕಾಗಿದೆ ಸ್ವಪರಿವರ್ತನೆ. ಸಮಯದ ಸಮೀಪತೆಯ ಪ್ರಮಾಣ. ಯಾವುದೇ ಒಂದು ಸಮಯ ಸಮೀಪ ಬಂತು, ಒಂದು ಪರೀಕ್ಷೆ ಆಗಲಿ, ಒಂದು ಗೃಹ ಪ್ರವೇಶ ಆಗಲಿ, ಯಾವುದೇ ಒಂದು ಮಾತು ಸಮೀಪತೆ. ಒಂದು ತಿಂಗಳಿಂದ ಹೇಗಿರುತ್ತೆ, ಒಂದು ವಾರದಿಂದ ಹೆಂಗಿರುತ್ತೆ, ನಾಳೆ ಇದೆ ಅನ್ನೋವಾಗ ಹೆಂಗಿರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಮಯದ ಸಮೀಪತೆಯ ಪ್ರಮಾಣ ಸ್ವಪರಿವರ್ತನೆಯ ಶಕ್ತಿ ಈ ರೀತಿ ತೀವ್ರವಾಗಬೇಕಾಗಿದೆ. ಯಾವ ರೀತಿ ತೀವ್ರ ಆಗಬೇಕಾಗಿದೆ? जैसे कागज के ऊपर बिंदी लगाओ तो कितने में लगती है. ಹೇಗೆ ಒಂದು ಕಾಗದದ ಮೇಲೆ ಡಾಟ್ ಪೆನ್ನಲ್ಲೋ ಪೆನ್ಸಿಲಲ್ಲೋ ಹಿಂಗೆ ಇಡ್ತೀವಿ ಅಂದರೆ ಎಷ್ಟು ಸಮಯ ಹಿಡಿಸುತ್ತೆ? कितना समय लगता है. बिंदी लगाने में कितना समय लगता है. बिंदु इडोद्ರಲ್ಲಿ ಎಷ್ಟು ಸಮಯ ಹಿಡಿಸುತ್ತೆ? ಸೆಕೆಂಡ್ भी नहीं. ठीक है ना. ಒಂದು ಸೆಕೆಂಡು ಕೂಡ ಇಲ್ಲ, ಸರಿನಾ? तो ऐसी तीव्र गति है. ಬಾಬಾ ಹೇಳ್ತಾರೆ, ಈ ರೀತಿ ಸಮಯದ ಸಮೀಪತೆಯ ಪ್ರಮಾಣ ಸ್ವಪರಿವರ್ತನೆಯ ಶಕ್ತಿ ಈ ರೀತಿ ತೀವ್ರ ಗತಿಯಲ್ಲಿದೆಯಾ? ಸೆಕೆಂಡಿಗೂ ಕಮ್ಮಿ ಸಮಯ. इसमें हाथ उठाए क्या. ಬಾಬಾ ಹೇಳ್ತಾರೆ, ಇದರಲ್ಲಿ ಕೈ ಎತ್ತಿಸ್ಲಿಯಾ? ಎತ್ತೀರಾ ಕೈ? इसमें आधा हाथ उठेगा. ಇದರಲ್ಲಿ ಅರ್ಧ ಕೈ. समय की रफ्तार तेज है. स्व परिवर्तन की शक्ति ऐसी तीव्र होनी है. ಸಮಯದ ವೇಗ ತೀವ್ರವಾಗಿದೆ, ಸ್ವಪರಿವರ್ತನೆಯ ಶಕ್ತಿ ಅದೇ ರೀತಿ ತೀವ್ರ ಆಗಬೇಕಾಗಿದೆ. और जब परिवर्तन कहते हैं तो ಪರಿವರ್ತನ್ ಕೆ ಆಗೆ ಪೆಹಲೆ, ಯಾವಾಗ ಪರಿವರ್ತನೆ ಅಂತ ಹೇಳ್ತೀರಾ, ಆ ಪರಿವರ್ತನೆ ಶಬ್ದಕ್ಕೆ ಮೊದಲು ಯಾವುದು ಸೇರಿಸಬೇಕಾಗಿದೆ? ಸ್ವ ಶಬ್ದ ಸದಾ ಯಾದ ರಖೋ. ಸ್ವಯಂನ ಪರಿವರ್ತನೆ. ಸ್ವ ಆ ಶಬ್ದ ಸದಾ ನೆನ್ಪಿಟ್ಕೊಳ್ಳಿ. ನಾನು ಬದಲಾಗಬೇಕು, ನಾನು ಪರಿವರ್ತನೆ ಆಗಬೇಕು. ಪರಿವರ್ತನೆ ಹಿ, ಕೇವಲ ಪರಿವರ್ತನೆ ಅಲ್ಲ, ಸ್ವಪರಿವರ್ತನೆ, ನನ್ನ ಪರಿವರ್ತನೆ. बाप दादा को याद है कि बच्चों ने बाप से 1 वर्ष के लिए वायदा किया था. ಬಾಪ್ ದಾದನಿಗೆ ನೆನಪಿದೆ, ಮಕ್ಕಳು ತಂದೆಯೊಂದಿಗೆ 1 ವರ್ಷಕ್ಕಾಗಿ ವಾಯ್ದಾ ಮಾತು ಕೊಟ್ಟಿದ್ದರು, ಪ್ರತಿಜ್ಞೆ ಮಾಡಿದ್ರು. ಆ ವರ್ಷ ಯಾವುದು? ಸಂಸ್ಕಾರ ಪರಿವರ್ತನ್ ಸೆ ಸಂಸಾರ ಪರಿವರ್ತನ್ ಕರೆಗೆ. ನನ್ನ ಸಂಸ್ಕಾರ ಪರಿವರ್ತನೆಯಿಂದ ಪ್ರಪಂಚದ ಪರಿವರ್ತನೆ ಮಾಡ್ತೀನಿ. ಯಾದೇ, ನೆನಪಿದೆಯಾ? ವರ್ಷ ಮನಾಯಾತ ಸಂಸ್ಕಾರ ಪರಿವರ್ತನ್ ಸೆ ಸಂಸಾರ ಪರಿವರ್ತನ್. ವರ್ಷ ಆಚರಣೆ ಮಾಡಿದ್ರಿ, ಸಂಸ್ಕಾರ ಪರಿವರ್ತನೆಯಿಂದ ಪ್ರಪಂಚದ ಪರಿವರ್ತನೆ. तो संसार की गति तो अति में जा रही है. ಪ್ರಪಂಚದ ವೇಗ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಎಲ್ಲದರಲ್ಲೂ. ಪ್ರತಿಯೊಂದು ಮಾತಿನಲ್ಲಿ ಚೇಂಜು ಎಲ್ಲ ಎಷ್ಟು ಫಾಸ್ಟು. ಲೇಕಿನ್ ಸಂಸ್ಕಾರ ಪರಿವರ್ತನ್ ಉಸ್ಕಿ ಗತಿ ಇತನಿ ಫಾಸ್ಟ್ ಹೈ. ಆದರೆ ನಮ್ಮ ಸಂಸ್ಕಾರದ ಪರಿವರ್ತನೆ ಅದರ ವೇಗದಲ್ಲಿ ನೋಡಿದಾಗ
ಅಷ್ಟು ಫಾಸ್ಟ್ ಇದೆಯಾ? ಪ್ರಪಂಚದ ಪರಿವರ್ತನೆ ಮಾತಿನಲ್ಲಿ ಕಂಪೇರ್ ಮಾಡಿದಾಗ ಅಷ್ಟು ಫಾಸ್ಟ್ ಇದೆಯಾ? वैसे फॉरेन की विशेषता है, कॉमन रूप से फॉरेन फास्ट चलता फास्ट करता. ಹೇಗೆ ಫಾರಿನ್ದು ವಿಶೇಷತೆ ಇದೆ, ಸಾಧಾರಣ ರೂಪದಿಂದ ಫಾರಿನ್ನು ಫಾಸ್ಟಾಗಿ ನಡೆಯುತ್ತೆ, ಫಾಸ್ಟಾಗಿ ಎಲ್ಲ ಮಾಡುತ್ತೆ. तो बाप पूछते हैं कि संस्कार परिवर्तन में फास्ट है. ಬೇರೆ ಮಾತುಗಳಲ್ಲೆಲ್ಲ ಫಾಸ್ಟ್ ಇದೆ, ಆದರೆ ತನ್ನ ಸಂಸ್ಕಾರ ಪರಿವರ್ತನೆಯಲ್ಲಿ ಫಾಸ್ಟ್ ಇದೆಯಾ? तो बाप दादा स्व परिवर्तन की रफ्तार अभी तीव्र देखने चाहते हैं. बाप दादा स्व ಪರಿವರ್ತನೆಯ ವೇಗ ಈಗ ತೀವ್ರ ಆಗೋದು, ಮಕ್ಕಳಲ್ಲಿ ತೀವ್ರವಾಗೋದು ನೋಡಲಿಕ್ಕೆ ಬಯಸ್ತಾರೆ. ಸಭಿ ಪೂಚ್ತೆ ಹೋನಾ ಬಾಪ್ ದಾದಾ ಕ್ಯಾ ಚಾಹತೆ ಹೈ? ಎಲ್ಲರೂ ಕೇಳ್ತಿರಲ್ವಾ, ಬಾಪ್ ದಾದಾ ನಮ್ಮಿಂದ ಏನು ಬಯಸ್ತಾರೆ? आपस में रूहान करते हो ना, एक दो से पूछते हो बाप दादा क्या चाहते हैं? ಪರಸ್ಪರ ವಾರ್ತಾಲಾಪಗಳು ಮಾಡ್ತಿರಲ್ವಾ, ಆವಾಗಲೂ ಒಬ್ಬರನ್ನೊಬ್ಬರು ಕೇಳ್ತೀರ, ಬಾಪ್ ದಾದಾ ನಮ್ಮಿಂದ ಏನು ಬಯಸ್ತಾರೆ? तो बाप दादा ये चाहते हैं. ಬಾಪ್ ದಾದಾ ಇದನ್ನು ಬಯಸ್ತಾರೆ. ಯಾವುದು ಬಯಸ್ತಾರೆ? ಸೆಕೆಂಡ್ ಮೇ ಬಿಂದಿ ಲಗೆ, ಒಂದು ಸೆಕೆಂಡಿನಲ್ಲಿ ಬಿಂದಿ ಇಡಬೇಕು, ಅಷ್ಟು ಫಾಸ್ಟಾಗಿ ಪರಿವರ್ತನೆ ಆಗಬೇಕು. जैसे कागज में बिंदी लगती है ना, उससे भी फास्ट परिवर्तन में जो अयथार्थ है उसमें बिंदी लगे. ಬಾಬಾ ಹೇಳ್ತಾರೆ, ಹೇಗೆ ಕಾಗದದ ಮೇಲೆ ಬಿಂದು ಇಡ್ತೀರಲ್ವಾ, ಅದಕ್ಕಿಂತಲೂ ಫಾಸ್ಟು ತನ್ನ ಪರಿವರ್ತನೆಯಲ್ಲಿ ಯಾವ ಮಾತಿನ ಪರಿವರ್ತನೆ, ಯಾವುದು ಅಯಥಾರ್ಥ ಇಟ್ಕೊಂಡಿದ್ದೀವಿ ಅದರಲ್ಲಿ ಬಿಂದಿ ಇಡಬೇಕು. ಬಿಂದಿ ಲಗಾನೆ ಆತಿ ಹೈ, ಬಿಂದಿ ಇಡಲಿಕ್ಕೆ ಬರುತ್ತಾ? ಅಯಥಾರ್ಥ ತಪ್ಪುಗಳು, ಕಸ ಕುಪ್ಪೆ ಏನೇನು ಇಟ್ಕೊಂಡಿದ್ದೀವಿ, ಬಾಬಾ ಹೇಳ್ತಾರೆ ಅದಕ್ಕೆ ಬಿಂದಿ ಇಡಲಿಕ್ಕೆ ಬರುತ್ತಾ? ಲೇಕಿನ್ ಕಭಿ ಕಭಿ ಕ್ವಶನ್ ಮಾರ್ಕ್ ಹೋ ಜಾತಾ ಹೈ, ಆದರೆ ಆಗಾಗ್ಗೆ ಕ್ವಶನ್ ಮಾರ್ಕ್ ಆಗೋಗ್ಬಿಡುತ್ತಾ? ಬಿಂದು ಇಡಕ್ಕೆ ಹೋಗ್ತೀರಾ, ಕೈ ಜಾರು ಬಿಟ್ಟು ಹಿಂಗೆ ಕ್ವಶನ್ ಮಾರ್ಕ್ ಬಂದ್ಬಿಡುತ್ತಾ? ಕೈ ಹಿಂಗೋಗ್ಬಿಡುತ್ತಾ? लगाते बिंदी है और बन जाता है क्वेश्चन मार्क. ಇಡಲಿಕ್ಕೆ ಪ್ರಯತ್ನ ಪಡ್ತೀರ, ಬಿಂದು ಫುಲ್ ಸ್ಟಾಪ್ ಇಡಲಿಕ್ಕೆ, ನಮಗೆ ಗೊತ್ತಿಲ್ದಿರ ಅದೇನಾಗ್ಬಿಡುತ್ತೆ, ಹಿಂಗೋಗ್ಬಿಡುತ್ತೆ, ಸೊಟ್ಟ ಹೊಟ್ಟೋಗ್ಬಿಡುತ್ತೆ. ये क्यों, ये क्या, ये क्यों और क्या? ಬಾಬಾ ಹೇಳ್ತಾರೆ, ಇದು ಯಾಕೆ, ಇದು ಏನು, ಇದು ಯಾಕೆ, ಇದು ಏನು, ये बिंदी को क्वेश्चन मार्क में बदल देता है. ಇದು ಈ ಸಂಕಲ್ಪ ಬರುತ್ತಲ್ವಾ, ಯಾಕೆ ಏನು, ಇದು ಆ ಬಿಂದು ಫುಲ್ ಸ್ಟಾಪ್ ಇಡೋದ್ರಲ್ಲಿ ಕ್ವಶನ್ ಮಾರ್ಕ್ಗೆ ಚೇಂಜ್ ಮಾಡಿಬಿಡುತ್ತೆ. ಬಾಪ್ दादा ने पहले भी कहा था, वही नहीं करो क्या करो. ಬಾಪ್ ದಾದಾ ಮೊದಲು ಸಹ ತಿಳಿಸಿದ್ದಾರೆ, ವೈ ಯಾಕೆ ಯಾಕೆ ಏನು ಮಾಡಬೇಕು, ಯಾಕೆ ಅನ್ನೋದನ್ನು ಏನು ಮಾಡಬೇಡಿ, ವೈ ಹೇಳಬೇಡಿ, ಅದಕ್ಕೆ ಬದಲಾಗಿ ಏನು ಹೇಳಬೇಕು, ಫ್ಲೈ ಯಾ ವಾ ಕರೋ ಯಾ ಫ್ಲೈ ಕರೋ. ಬಾಬಾ ಹೇಳ್ತಾರೆ, ವೈ ಅನ್ನೋದಕ್ಕೆ ಬದಲಾಗಿ ಫ್ಲೈ, WHY, ಅದರಲ್ಲಿ ವೈ ಡಬ್ಲ್ಯೂ ತೆಗೆದುಬಿಡಿ, ಫ್ಲೈ FL ಸೇರಿಸ್ಬಿಡಿ. ವಾ ಕರೋ ಯಾ ಫ್ಲೈ ಕರೋ, ಇಲ್ಲ ಆಹಾ ಅಂತ ಹೇಳಿ, ಇಲ್ಲ ಅಲ್ಲಿರಲೇಬೇಡಿ, ಅಲ್ಲಿಂದ ಹಾರಬೇಡಿ, ವೈ ಅಲ್ಲಿ ನಿಲ್ಲಲೇಬೇಡಿ, ಅದು ಕ್ವಶನ್ಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ, ಅಲ್ಲಿ ನಿಲ್ಲಲೇಬೇಡಿ, ಅಲ್ಲಿಂದ ಹಾರಬಿಡಿ ಮೇಲಕ್ಕೆ. ಇಲ್ಲಾಂದರೆ ಆಹಾ ಎಂಥ ದೃಶ್ಯ ಅಂತ ಎಂಜಾಯ್ ಮಾಡಿ ಅಂತಾರೆ.
ವೈವೈಯನ್ನು ಹಾಯಿ ಹಾಯಿಗೆ ಬದಲಾಯಿಸ್ಕೊಂಡು ಎಂಜಾಯ್ ಮಾಡಿದ್ದಾರೆ. ಸಾಕ್ಷಿ ದೃಷ್ಟಿಯಿಂದ ನೋಡ್ತಾ, ರಸ್ತೆಯ ನಜಾರೆ ಅಂತ ನೋಡ್ತಾ ಆಹಾ ಆಹಾ ನಿಂತಾರೆ. ವೈ ನಹಿ ಕರೋ, ವೈ ಹೇಳ್ಬೇಡಿ. ವೈ ಕರ್ನಾ ಜಲ್ದಿ ಆತ ಹೈನಾ, ಬೇಗ ಬರುತ್ತಲ್ವಾ, ಯಾಕೆ ಏನು ಹೇಗೆ ಅಲ್ವಾ. ಆ ಜಾತಾ ಹೈ, ಬಾಬಾ ಹೇಳ್ತಾರೆ ಅದು ಬೇಗ ಬಂದ್ಬಿಡುತ್ತೆ. ಜಬ್ ವೈ ಆವೆ ತೋ ಉಸ್ಕೋ ವಾ ಕರ್ಲೋ. ಯಾವಾಗ ವೈ ಬರುತ್ತೆ ಆವಾಗ ಅದನ್ನು ವಾಗೆ ಚೇಂಜ್ ಮಾಡಬೇಡಿ. ಕೋಯಿ ಬಿ ಕುಚ್ ಕಾತಾ ಹೈ, ಯಾರೇ ಏನೇ ಮಾಡ್ತಾರೆ ಏನೇ ಹೇಳ್ತಾರೆ, ಬಾಬಾ ಏನು ಹೇಳ್ತಾರೆ, ವಾ ಡ್ರಾಮಾ ವಾ ಅಂತ ಹೇಳಿ. ये क्यों करता है, ये क्यों कहता है, नहीं. ಇವ್ರು ಯಾಕೆ ಮಾಡ್ತಾರೆ, ಇವ್ರು ಯಾಕೆ ಈ ರೀತಿ ಹೇಳ್ತಾರೆ, ಬೇಡ. ಏ ಕರೆ ತೋ ಮೈ ಕರು, ನಹಿ. ಇವ್ರು ಮಾಡಲಿ ನಾನು ಮಾಡ್ತೀನಿ, ಬೇಡ ಅಂತಾರೆ ಬಾಬಾ. ನಾನು ಮಾಡ್ತೀನಿ, ಅವ್ರ ಹತ್ರ ಮಾಡಿಸ್ತೀನಿ. ಬಾಬಾ ಹೇಳ್ತಾರೆ ಅವ್ರು ಮಾಡಲಿ ನಾನು ಮಾಡ್ತೀನಿ, ಬೇಡ. ಆಜ್ಕಲ್ ಬಾಪ್ ದಾದಾನೇ ದೇಖಾ ಹೈ ಸುನಾ ದೋ. ಈ ಸಮಯದಲ್ಲಿ ಬಾಪ್ ದಾದಾ ನೋಡಿದ್ದಾರೆ ಮಕ್ಕಳಲ್ಲಿ ಮಾತು ತಿಳಿಸ್ಲಿಯಾ. ಪರಿವರ್ತನ್ ಕರ್ನಾ ಹೇನಾ, ಪರಿವರ್ತನೆ ಮಾಡ್ಕೊಳ್ಬೇಕಲ್ವಾ. तो आजकल रिजल्ट में चाहे फॉरेन में चाहे इंडिया में दोनों तरफ एक बात की लहर है, वो क्या. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ರಿಸಲ್ಟಲ್ಲಿ ಬಲೆ ಫಾರಿನ್ನಲ್ಲಿ ಬಲೆ ಇಂಡಿಯಾನಲ್ಲಿ ಎರಡೂ ಕಡೆ ಒಂದು ಮಾತಿನ ಅಲೆ ಇದೆ. ಅದು ಯಾವುದಾಗಿದೆ, ये होना चाहिए, ये मिलना चाहिए, ये इसको करना चाहिए, जो मैं सोचता हूँ कहता हूँ वो होना चाहिए. ಬಾಬಾ ಹೇಳ್ತಾರೆ ಇಂಡಿಯಾದಲ್ಲೂ ಮತ್ತು ವಿದೇಶದಲ್ಲೂ ಈ ಒಂದು ಮಾತಿನ ಅಲೆ ಇದೆ. ಅದ್ಯಾವುದು, ಇದು ಆಗಬೇಕಾಗಿದೆ, ಈ ಕೆಲಸ ಈ ಮಾತು ಆಗಬೇಕಾಗಿದೆ, ಇದು ನನಗೆ ಸಿಗಬೇಕಾಗಿದೆ, ಮತ್ತು ಈ ಕೆಲಸ ಇದು ಅವ್ರು ಮಾಡಬೇಕಾಗಿದೆ, ಮತ್ತು ನಾನೇನು ಯೋಚಿಸ್ತೀನಿ ನಾನೇನು ಹೇಳ್ತೀನಿ ಅದಾಗಬೇಕಾಗಿದೆ. ये चाहिए जो संकल्प मात्र में भी होता है, ये ವೇಸ್ಟ್ ಥಾಟ್ಸ್. ಬಾಬಾ ಹೇಳ್ತಾರೆ ಇದೆಲ್ಲ ಒಂದು ಲಿಸ್ಟ್ ಇದೆಯಲ್ಲ, ಬೇಕು ಬೇಕು ಅಂತ ಏನೇನು ಇದು ಆಗಬೇಕಾಗಿದೆ, ಇದು ಸಿಗಬೇಕಾಗಿದೆ, ಇವ್ರು ಮಾಡಬೇಕಾಗಿದೆ, ನಾನೇನು ಯೋಚಿಸ್ತೀನಿ ನಾನೇನು ಹೇಳ್ತೀನಿ ಅದೇ ಆಗಬೇಕಾಗಿದೆ, ಈ ಚಾಹಿಯೇ ಬೇಕಾಗಿದೆ जो संकल्प मात्र में भी होता है, ಈ ವೇಸ್ಟ್ ಥಾಟ್ಸ್, ಇದೆಲ್ಲ ವೇಸ್ಟ್ ಥಾಟ್ಸ್ ಅಂತಾರೆ. ಏನು ಮಾಡೋಕ್ಕೆ ಬಿಡೋದಿಲ್ಲ, ಅದು ಬೆಸ್ಟ್ बनने नहीं देता है, ನಾನು ಬೆಸ್ಟ್ ಆಗಲಿಕ್ಕೆ ಬಿಡೋದಿಲ್ಲ. ಇದು बाप दादा ने सभी का वेस्ट का चार्ट थोड़ा समय का नोट किया. ಬಾಪ್ ದಾದಾ ಎಲ್ಲರದು ವೇಸ್ಟ್ ಇಂದು ಚಾರ್ಟು ಸ್ವಲ್ಪ ಸಮಯಕ್ಕಾಗಿ ನೋಟ್ ಮಾಡಿದ್ರು. ಚೆಕ್ ಮಾಡಿದ್ದಾರೆ. ಬಾಪ್ ದಾದಾ ಕೆ ಪಾಸ್ ತೋ ಪವರ್ಫುಲ್ ಮಿಷನರಿ ಏನಾ, ಬಾಪ್ ದಾದಾನ ಬಳಿ ಪವರ್ಫುಲ್ ಮಿಷನರಿ ಇದೆ ಅಲ್ವಾ. आप जैसा कंप्यूटर नहीं, आपका कंप्यूटर ने गाली भी देता है. ತಮ್ಮ ಕಂಪ್ಯೂಟರು ಏನು ನಿಂದನೇನೋ ಮಾಡುತ್ತೆ. लेकिन बाप दादा के पास चेकिंग मशीनरी बहुत फास्ट है. ಬಾಪ್ ದಾದನ ಬಳಿ ಚೆಕಿಂಗ್ ಮಿಷನರಿ ಬಹಳ ತೀವ್ರವಾಗಿರೋದಿದೆ. तो बाप दादा ने देखा मेजॉरिटी का वेस्ट संकल्प सारा दिन में बीच में चलता है. ಬಾಪ್ ದಾದಾ ನೋಡಿದ್ರು ಮೆಜಾರಿಟಿ ಮಕ್ಕಳದು ವೇಸ್ಟ್ ಸಂಕಲ್ಪ ಇಡೀ ದಿನದಲ್ಲಿ ಮಧ್ಯೆ ನಡೆಯುತ್ತೆ.
क्या होता है, ये वेस्ट संकल्प का वज़न भारी होता है और वेस्ट ಥಾಟ್ಸ್ का वज़न ಬೆಸ್ಟ್ ಥಾಟ್ಸ್ का वज़न कम होता है. ಅದಕ್ಕೆ ಬಾಬಾ ಹೇಳ್ತಾರೆ, ವೆಸ್ಟ್ ಸಂಕಲ್ಪಗಳ ತೂಕ ಹೆಚ್ಚಾಗುತ್ತೆ, ಬೆಸ್ಟ್ ಸಂಕಲ್ಪಗಳದ್ದು ತೂಕ ಕಡಿಮೆ ಆಗೋಗುತ್ತೆ. तो ये जो बीच बीच में वेस्ट ಥಾಟ್ಸ್ चलते हैं वो दिमाग को भारी कर देते हैं. ಯಾವುದು ವೇಸ್ಟ್ ಥಾಟ್ಸು ಮಧ್ಯೆ ಮಧ್ಯೆ ನಡೆಯುತ್ತೆ ಅದು ಬುದ್ಧಿಯನ್ನು ಭಾರ ಮಾಡಿಬಿಡುತ್ತೆ, ಬುದ್ಧಿಯಲ್ಲಿ ಭಾರದ ಅನುಭವ. ಅವಾಗೇನಾಗುತ್ತೆ, ಬುದ್ಧಿ ಭಾರ ಆಯಿತು ಅಂದರೆ ಬುದ್ಧಿ ಭಾರ ಆಯಿತು ಅಂದರೆ ಪುರುಷಾರ್ಥ ಕೋ ಭಿ ಭಾರಿ ಕರ್ ದೇತೆ ಹೈ. ಮನನ ಮಾಡೋದು ಕಷ್ಟ, ಯೋಗ ಮಾಡೋದು ಕಷ್ಟ, ಎಲ್ಲ ಭಾರಿ ಆಗೋಗುತ್ತೆ. पुरुषार्थ को भारी कर देते हैं, बोझ है ना तो वो अपने तरफ खींच लेता है. ಹೊರೆ ಇದೆ ಅಲ್ವಾ, ಅದೇನು ಮಾಡುತ್ತೆ, ಆ ವ್ಯರ್ಥ ಸಂಕಲ್ಪಗಳು ಮತ್ತೆ ಮತ್ತೆ ತನ್ನ ಕಡೆಗೆ ಸೆಳ್ಕೊಳ್ಳುತ್ತೆ, ಮತ್ತೆ ಮತ್ತೆ ವ್ಯರ್ಥ ಸಂಕಲ್ಪ ಮಾಡಿಸುತ್ತೆ. इसलिए शुभ संकल्प जो स्व उन्नति की लिफ्ट है, सीढ़ी भी नहीं है, लिफ्ट है. ಅದರಿಂದ ಶುಭ ಸಂಕಲ್ಪಗಳು ಯಾವುದು ಸ್ವ ಉನ್ನತಿಯ ಲಿಫ್ಟ್ ಆಗಿದೆ, ಮೆಟ್ಲು ಅಲ್ಲ ಲಿಫ್ಟು. ಮೆಟ್ಲು ಅಂದ್ರೂ ಹತ್ತಿ ಹೋಗಬೇಕು ಅಲ್ವಾ, ಟೈಮು ಹಿಡಿಸುತ್ತೆ, ನನ್ನ ಶರೀರದ ಪರಿಶ್ರಮನೂ ಇದೆ ಅದರಲ್ಲಿ. ಲಿಫ್ಟ್ ಅಂದರೆ ಟೈಮು ಹಿಡಿಸೋದಿಲ್ಲ, ಶರೀರದ ಪರಿಶ್ರಮನೂ ಇಲ್ಲ. वो कम होने के कारण मेहनत की सीढ़ी चढ़नी पड़ती है. ಬಾಬಾ ಹೇಳ್ತಾರೆ, ಅದು ಕಡಿಮೆ ಆಗುವ ಕಾರಣ ಪರಿಶ್ರಮದ ಮೆಟ್ಲು ಹತ್ತಬೇಕಾಗಿ ಬರುತ್ತೆ. ಬಸ್ ದೋ ಶಬ್ದ ಯಾದ್ ಕರೋ, ಎರಡೇ ಶಬ್ದ ನೆನ್ಪಿಟ್ಕೊಳ್ಳಿ. ವೇಸ್ಟ್ ಕೋ ಖತಮ್ ಕರ್ನೆ ಕೆ ಲಿಯೆ ಅಮೃತ ವೇಳೆ ಸೆ ರಾತ್ ತಕ್ ದೋ ಶಬ್ದ. ವೇಸ್ಟನ್ನು ಖತಮ್ ಮಾಡಲಿಕ್ಕಾಗಿ ಅಮೃತ ವೇಳೆಯಿಂದ ರಾತ್ರಿ ತನಕ ಎರಡು ಶಬ್ದಗಳು. ಯಾವುದು ಎರಡು ಶಬ್ದಗಳು? ಸಂಕಲ್ಪ ಮೇ, ಬೋಲ್ ಮೇ, ಹರ್ ಕರ್ಮ ಮೇ, ಕಾರ್ಯ ಮೇ ಲಗಾವು. ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಕಾರ್ಯದಲ್ಲಿ ಅದನ್ನು ಉಪಯೋಗಿಸಿ. ಪ್ರಾಕ್ಟಿಕಲ್ ಮೇ ಲಾವು ಅಂದರೆ ಪ್ರಾಕ್ಟಿಕಲಲ್ಲಿ ತನ್ನಿ ಆ ಎರಡು ಶಬ್ದಗಳು. ಯಾವುದೆರಡು ಶಬ್ದ? ಸ್ವಮಾನ್ ಅವ್ರ ಸಮ್ಮಾನ್. ತಾನು ಸ್ವಮಾನದಲ್ಲಿ ಇರುವಂಥದ್ದು ಮತ್ತು ಅನ್ಯರಿಗೆ ಗೌರವ ಸಮ್ಮಾನ ಕೊಡುವಂತಹದ್ದು. ಸ್ವಮಾನ್ ಮೇ रहना है और सम्मान देना है. कोई कैसा भी है हमें सम्मान देना है. ಯಾರು ಹೇಗೆ ಇದ್ರೂ ಸಹ ನಾವು ಅವರಿಗೆ ಗೌರವ ಸನ್ಮಾನ ಕೊಡಬೇಕು. ಸಮ್ಮಾನ್ ದೇನಾ, ಸ್ವಮಾನ್ ಮೇ ಸ್ಥಿತ ಹೋನಾ. ಸಮ್ಮಾನ ಕೊಡಬೇಕು, ಗೌರವ ಕೊಡಬೇಕು, ಸ್ವಮಾನದಲ್ಲಿ ಸ್ಥಿತರಾಗಿರಬೇಕು. ದೋನೋ ಕಾ ಬ್ಯಾಲೆನ್ಸ್ ಚಾಹಿಯೆ, ಎರಡರದ್ದು ಬ್ಯಾಲೆನ್ಸ್ ಬೇಕಾಗಿದೆ. ಒಂದು ಹೆಚ್ಚು ಒಂದು ಕಡಿಮೆನೂ ಆಗಬಾರ್ದು, ಎರಡರದ್ದು ಬ್ಯಾಲೆನ್ಸ್ ಬೇಕಾಗಿದೆ. ಕಭಿ ಸ್ವಮಾನ್ ಮೇ ಜ್ಯಾದಾ रहते हैं, ಕಭಿ ಸಮ್ಮಾನ್ ದೇನೆ ಮೇ ಕಮ್ಮಿ ಪಡ್ ಜಾತಿ है. ಕೆಲವೊಮ್ಮೆ ತನ್ನ ಸ್ವಮಾನದಲ್ಲಿ ಹೆಚ್ಚಾಗಿರ್ತಾರೆ, ಜ್ಞಾನಿನೂ ಆಗಿರ್ತಾರೆ, ಯೋಗಿನೂ ಆಗಿರ್ತಾರೆ, ಸೇವೆನೂ ಮಾಡ್ತಾರೆ, ಸ್ವಮಾನದಲ್ಲಿ ಹೆಚ್ಚಾಗಿ ಇರ್ತಾರೆ. ಕೆಲವೊಮ್ಮೆ ಸಮ್ಮಾನ ಕೊಡೋದರಲ್ಲಿ ಕಡಿಮೆ ಆಗೋಗ್ಬಿಡುತ್ತೆ. ಅಂದರೆ ಬೇರೆಯವರಿಗೆ ಗೌರವ ಕೊಡೋದರಲ್ಲಿ ಕಡಿಮೆ, ಯಾರನ್ನೂ ಕೇರ್ ಮಾಡೋದಿಲ್ಲ. ನನ್ನ ಹತ್ರ ಜ್ಞಾನ ಇದೆ, ಯೋಗ ಇದೆ, ಸೇವೆನೂ ಮಾಡ್ತಾ ಇದ್ದೇನೆ, ಅವ್ರಿಗೇನು ಗೌರವ ಕೊಡೋದು? ಡೋಂಟ್ ಕೇರ್. ಬಾಬಾ ಹೇಳ್ತೇವೆ ಬ್ಯಾಲೆನ್ಸ್, ಅದರಲ್ಲಿ ಕಡಿಮೆ ಆಗೋಗುತ್ತೆ ಗೌರವ ಕೊಡೋದರಲ್ಲಿ. ಐಸೆ ನಹಿ ಕಿ ಕೋಯಿ ಸಮ್ಮಾನ್ ದೇ ತೋ ಮೈ ಸಮ್ಮಾನ್ ದೋ ನಹಿ. ಈ ರೀತಿ ಅಲ್ಲ, ಯಾರಾದರೂ ಗೌರವ ಕೊಟ್ಟರೆ ನಾನು ಗೌರವ ಕೊಡ್ತೀನಿ ಅಲ್ಲ. ಮುಜೆ ದಾತ ಬನ್ನ ಹೇ. ಗೌರವ ಕೊಡೋದರಲ್ಲಿ ನಾನು ದಾತ ಆಗಬೇಕು. ಏನು ಕೊಟ್ಟು ಅದು ನಮಗೆ ಸಿಕ್ಕೇ ಸಿಗುತ್ತಲ್ವ, ಲಾ ಅಲ್ವಾ ಅದು.
ನಾನೇನು ಕೊಡ್ತೀನಿ ಅದು ನನಗೆ ರಿಟರ್ನ್ ಸಿಕ್ಕೇ ಸಿಗುತ್ತೆ. मुझे दाता बनना है. ಶಿವಶಕ್ತಿ ಪಾಂಡವ ಸೇನಾ ದಾತಾಕೆ ಬಚ್ಚೆ ದಾತಾ ಹಿ. ಶಿವಶಕ್ತಿ ಪಾಂಡವ ಸೈನ್ಯ ದಾತನ ಮಕ್ಕಳು ದಾತ ಆಗಿದ್ದಾರೆ. ಓದೇತೋ ಮೈದು ಬಾಬಾ ಹೇಳ್ತಾರೆ, ಅವ್ರು ಕೊಡಲಿ ಗೌರವ, ನಾನು ಕೊಡ್ತೀನಿ. ಅವ್ರು ಚೆನ್ನಾಗಿ ಮಾತಾಡಲಿ, ನಾನು ಚೆನ್ನಾಗಿ ಮಾತಾಡ್ತೀನಿ. ಅವ್ರು ಚೆನ್ನಾಗಿ ಟ್ರೀಟ್ ಮಾಡಲಿ, ನಾನು ಚೆನ್ನಾಗಿ ಟ್ರೀಟ್ ಮಾಡ್ತೀನಿ. ಅವ್ರು ಕೊಡಲಿ, ನಾನು ಕೊಡ್ತೀನಿ. ಇದೇನಾಯಿತು, ದಾತನ ಮಕ್ಕಳು ದಾತ ಆಗಲಿಲ್ಲ. ಇದೇನಾದ್ವಿ, ಇದೇನು ಮಾಡಿದ್ವಿ? ಬಿಸ್ನೆಸ್ ಹೋಗಯ್ಯ, ದಾತ ನಹೀ ಹುವಾ. ಬಿಸ್ನೆಸ್ ಆಗೋಯ್ತು. ನಾನು ದುಡ್ಡು ಕೊಡ್ತೀನಿ, ನೀನು ವಸ್ತು ಕೊಡು. ಬಿಸ್ನೆಸ್ಸು. ದಾತ ನಹೀ ಹುವಾ, ಕೊಡುವಂತಹ ದಾತ ಆಗಲಿಲ್ಲ. तो आप बिजनेसमैन हो कि दाता हो? बिजनेसमैन दाताना ನೀವು? ದಾತ ಕಬಿ ಲೇವ್ತಾ ನಹಿ ಹೋತಾ. ಕೊಡುವಂತಹ ದಾತ ಎಂದಿಗೂ ತಗೊಳ್ಳುವಂತಹ ಲೇವ್ತ ಆಗೋದಿಲ್ಲ. ಬಾಬಾ ಯಾರ ಮುಂದೆ ಆದರೂ ಹಿಂಗೆ ಕೈ ಚಾಚ್ತಾರ? ಕರ್ಣ ಯಾರ ಮುಂದೆ ಆದರೂ ಹಿಂಗೆ ಕೈ ಚಾಚದ್ನ? अपने वृत्ति दृष्टि में यही लक्ष्य रखो, मुझे औरों को नहीं, मुझे सदा हर एक के प्रति अर्थात सर्व के प्रति ತಮ್ಮ ವೃತ್ತಿ ದೃಷ್ಟಿಯಲ್ಲಿ ಇದೇ ಲಕ್ಷ್ಯ ಇಟ್ಕೊಳ್ಳಿ. ನನ್ನ ವೃತ್ತಿ ದೃಷ್ಟಿಯಲ್ಲಿ, ಬೇರೆಯವ್ರದ್ದಲ್ಲ, ನನ್ನ ವೃತ್ತಿ ದೃಷ್ಟಿಯಲ್ಲಿ ನಾನು ಸದಾ ಪ್ರತಿಯೊಬ್ಬರ ಬಗ್ಗೆ ಅರ್ಥಾತ್ ಎಲ್ಲರ ಬಗ್ಗೆ, ಭಲೆ ಅಜ್ಞಾನಿಯಾಗಿದ್ದರೆ ಭಲೆ ಜ್ಞಾನಿಯಾಗಿದ್ದರೆ ಎಲ್ಲರ ಬಗ್ಗೆ. अज्ञानियों के फिर भी शुभ भावना प्रति फिर भी शुभ भावना रखते हो. ಅಜ್ಞಾನಿಗಳ ಬಗ್ಗೆ ಏನು ಮಾಡ್ತೀರಾ? ಶುಭ ಭಾವನೆ ಇಡ್ತೀರಾ. ಪಾಪ ಅವರಿಗೆ ಜ್ಞಾನ ಇಲ್ಲ, ಅವ್ರಿಗೇನು ಗೊತ್ತಿಲ್ಲ ಅಂತ ಶುಭ ಭಾವನೆ ಇಡ್ತೀರಾ. लेकिन ज्ञानी तो आत्माओं प्रति आपस में हर समय शुभ भावना शुभ कामना रही. ಆದರೆ ಜ್ಞಾನಿ ಆತ್ಮಗಳ ಬಗ್ಗೆ ಸದಾ ಶುಭ ಭಾವನೆ ಶುಭ ಕಾಮನೆ ಇರಬೇಕು. ಮಮ್ಮನ ಕೇಳಿದ್ರು, ಅಜ್ಞಾನಿಗಳ ಬಗ್ಗೆ ಏನು ಫೀಲ್ ಆಗಲ್ಲ, ಬೇಜಾರಾಗಲ್ಲ. ಜ್ಞಾನಿಗಳು ಮಾಡಿದಾಗ ಬೇಜಾರಾಗುತ್ತೆ. ಅದಕ್ಕೆ ಮಮ್ಮ ಉತ್ತರ ಏನು ಕೊಟ್ಟರು? ಆ ಸಮಯದಲ್ಲಿ ಅವ್ರ ಜ್ಞಾನಿ ಅಲ್ಲ, ಅವ್ರ ಅಜ್ಞಾನಿ. ಆ ಸಮಯದಲ್ಲಿ ಪರವಶಾತ್ಮ. ಆ ಸಮಯದಲ್ಲಿ ಅದಕ್ಕೆ ಬಾಬಾ ಹೇಳ್ತಾರೆ, ಜ್ಞಾನಿ ಆಗಲಿ ಅಜ್ಞಾನಿ ಆಗಲಿ ಎಲ್ಲರ ಬಗ್ಗೆ ಶುಭ ಭಾವನೆ ಶುಭ ಕಾಮನೆ ಇಡಬೇಕು. ವೃತ್ತಿ ಐಸಿ ಬಂಜಾಯಿ, ದೃಷ್ಟಿ ಐಸಿ ಬಂಜಾಯಿ. ವೃತ್ತಿಯಲ್ಲೂ ಶುಭ ಭಾವನೆ ಶುಭ ಕಾಮನೆ, ದೃಷ್ಟಿಯಲ್ಲೂ ಶುಭ ಭಾವನೆ ಶುಭ ಕಾಮನೆ. ಬಸ್ ದೃಷ್ಟಿ ಮೇ ಜೈಸೆ ಸ್ಥೂಲ ಬಿಂದಿ ಹೈ, ಕಭಿ ಬಿಂದಿ ಗಾಯಬ್ ಹೋತಿ ಹೈ ಕ್ಯಾ? ದೃಷ್ಟಿಯಲ್ಲಿ, ಸ್ಥೂಲ ಕಣ್ಣಿನಲ್ಲಿ ಆ ಬಿಂದು ಇದೆ, ಅದು ಮಾಯ ಆಗುತ್ತಾ ಏನು? आंखों में से अगर बिंदी गायब हो जाए तो क्या बन जाएंगे? ಕಣ್ಣಿನಲ್ಲಿ ಆ ಬಿಂದು ಮಾಯ ಆಗೋಯ್ತು ಅಂದರೆ ಏನಾಗುತ್ತೆ? ದೇಖ್ ಸಕೆಂಗೆ? तो जैसे आंखों में बिंदी वैसे आत्मा व बाप भी बिंदी नयनों में समाई हुई हो. ಹೀಗೆ ಆ ಕಣ್ಣುಗಳಲ್ಲಿ ಬಿಂದು ಇದ್ದಾಗ ನೋಡೋ ಮಾತು, ಇಲ್ಲಾಂದರೆ ಕುರುಡ ಅಲ್ವಾ? ಅದೇ ರೀತಿ ಬಾಬಾ ಹೇಳ್ತಾರೆ, ನಮ್ಮ ಕಣ್ಣುಗಳಲ್ಲಿ ಬಿಂದಿ ಯಾವುದು? ಆತ್ಮ ಬಿಂದಿ, ಇಲ್ಲಾಂದರೆ ಬಾಬಾ ಬಿಂದಿ ನಯನಗಳಲ್ಲಿ ಸಮಾವೇಶ ಆಗಿರಬೇಕು. जैसे देखने वाली बिंदी कभी गायब नहीं होती, ऐसे आत्मा व बाप के स्मृति बिंदी वृत्ति से दृष्टि से गायब नहीं हो. ಅದರಿಂದ ಹೇಗೆ ನೋಡುವ ಕಣ್ಣಿನ ಆ ಬಿಂದಿ ಮಾಯ ಆಗೋದಿಲ್ಲ, ಆವಾಗಲೇ ನಾವು ಸದಾ ನೋಡ್ತಾ ಇದ್ದೀವಿ, ನೋಡೋಕ್ಕೂ ಸಾಧ್ಯ. ಅದೇ ರೀತಿ ಆತ್ಮ ತಂದೆಯ ಸ್ಮೃತಿಯ ಬಿಂದಿ ವೃತ್ತಿಯಿಂದ ದೃಷ್ಟಿಯಿಂದ ಮಾಯ ಆಗಬಾರ್ದು. फॉलो फादर करना है ना, तो जैसे बाप की दृष्टि वृत्ति में हर बच्चे के लिए
ಹೇಗೆ ತಂದೆಯ ದೃಷ್ಟಿಯಲ್ಲಿ ವೃತ್ತಿಯಲ್ಲಿ ಪ್ರತಿಯೊಂದು ಮಗುವಿಗಾಗಿ ಏನಿದೆ, ಸ್ವಮಾನ್ ಹೈ ಸಮ್ಮಾನ್ ಹೈ, ಸ್ವಮಾನನೂ ಇದೆ सम्माननू ಇದೆ। ऐसे ही अपने दृष्टि वृत्ति में स्वमान सम्मान, ಅದೇ ರೀತಿ ತಮ್ಮ ವೃತ್ತಿ ದೃಷ್ಟಿಯಲ್ಲಿ ಸ್ವಮಾನ सम्मान ಎರಡು ಇರಬೇಕು। सम्मान देने से जो मन में आता है कि ये बदल जाए, ये नहीं करे, ये ऐसा हो, वो शिक्षा से नहीं होगा, लेकिन सम्मान दो तो मन में संकल्प रहता है, ये हो, ये बदले, ये ऐसा करे, वो करने लग जाएंगे। ಬಾಬಾ ಹೇಳ್ತಾರೆ, ಸಮ್ಮಾನ ಕೊಡೋದ್ರಿಂದ ಯಾವುದು ಮನಸ್ಸಿನಲ್ಲಿ ಬರುತ್ತೆ, ಇವರು ಬದಲಾಗಬೇಕು, ಇವರು ಇದು ಮಾಡಬಾರ್ದು, ಮತ್ತು ಈ ರೀತಿ ಆಗಬೇಕು, ಆ ಶಿಕ್ಷಣ ಕೊಡೋದಿಲ್ಲ. ಆದರೆ ಗೌರವ ಕೊಡೋದರಿಂದ ಮನಸ್ಸಿನಲ್ಲಿ ಯಾವುದೇ ಸಂಕಲ್ಪ ಬರುತ್ತೆ, ಇದಾಗಬೇಕು, ಇದು ಬದಲಾಗಬೇಕು, ಇವರು ಈ ರೀತಿ ಆಗಬೇಕು, ಅದು ಅವ್ರು ಮಾಡಲಿಕ್ಕೆ ತೊಡಗ್ತಾರೆ ಗೌರವ ಕೊಟ್ಟಾಗ। ವೃತ್ತಿ ಸೆ ಬದಲೇಗಿ, ಬೋಲ್ನೆ ಸೆ ನಹಿ ಬದಲ್ತೆ, ವೃತ್ತಿಯಿಂದ ಚೇಂಜ್ ಆಗ್ತಾರೆ, ಮಾತಿನಿಂದ ಶಿಕ್ಷಣದಿಂದ ಚೇಂಜ್ ಆಗೋದಿಲ್ಲ। ತೋ ಕ್ಯಾ ಕರೆಂಗೆ, ಏನು ಮಾಡ್ತೀರಾ? स्वमान और सम्मान दोनों याद रहेगा ना, या सिर्फ स्वमान याद रहेगा? ಸ್ವಮಾನ ಮತ್ತು ಸಮ್ಮಾನ ಎರಡು ನೆನಪಿರಬೇಕಾ, ಅಥವಾ ಕೇವಲ ನನ್ನ ಮಟ್ಟಿಗೆ ನಾನು ಜ್ಞಾನಿಯಾಗಿದ್ದೀನಿ, ಯೋಗಿಯಾಗಿದ್ದೀನಿ, ಸೇವಾದಾರಿಯಾಗಿದ್ದೀನಿ, ಈ ಸ್ವಮಾನದಲ್ಲಿದ್ದೀನಿ, ಇಷ್ಟು ಮಾತ್ರ ನೆನಪಿರುತ್ತಾ? ಸಮ್ಮಾನ್ ದೇನಾ ಅರ್ಥಾತ್ ಬೇರೆಯವರಿಗೆ ಸಮ್ಮಾನ ಕೊಡೋದು, ಗೌರವ ಕೊಡೋದು, ಅರ್ಥಾತ್ ಸಮ್ಮಾನ್ ಲೇನಾ, ಗೌರವ ಪಡೆಯೋದು। ಕಿಸಿ ಕೋ ಭಿ ಮಾನ್ ದೇನಾ ಸಮझो, ಯಾರಿಗಾದರೂ ಮಾನ ಕೊಡೋದು ತಿಳ್ಕೊಳ್ಳಿ, ಏನಾಗೋದು, ಮಾನ ಬೇರೆಯವ್ರಿಗೆ ಕೊಡ್ತೀವಿ ಅಂದರೆ ಮಾನನೀಯ ಬನನ, ನಾವು ಮಾನನೀಯರು ಆಗೋದು, ಅವರಿಗೆ ಮಾನ ಕೊಡೋದು ಅಂದರೆ ನಾವು ಮಾನನೀಯರು ಆಗೋದು। आत्मिक प्यार की निशानी, दूसरे की कमी को अपनी शुभ भावना शुभ कामना से परिवर्तन करना। ಆತ್ಮಿಕ ಪ್ರೀತಿಯ ಗುರುತು ಬೇರೆಯವರ ಕಮ್ಮಿಯನ್ನು ತಮ್ಮ ಶುಭ ಭಾವನೆ ಶುಭ ಕಾಮನೆಯಿಂದ ಪರಿವರ್ತನೆ ಮಾಡಬೇಕು। बाप दादा ने अभी लास्ट संदेश में भी भेजा था कि वर्तमान समय अपना स्वरूप, ಬಾಪ್ ದಾದಾ ಲಾಸ್ಟ್ ಸಂದೇಶದಲ್ಲೂ ಕಳಿಸಿದ್ರು, ವರ್ತಮಾನ ಸಮಯ ತಮ್ಮ ಸ್ವರೂಪ ಮರ್ಸಿಫುಲ್ ಬನಾವು, ಮರ್ಸಿಫುಲ್ रहम दिल, दया हृदयಗಳು ಆಗಬೇಕು। लास्ट जन्म में आपके जड़ चित्र मर्सिफुल बन भक्तों पर रहम कर रहे हैं। ಲಾಸ್ಟ್ ಜನ್ಮದಲ್ಲೂ ಸಹ ತಮ್ಮ ಜಡ ಚಿತ್ರ ದಯಾ ಹೃದಯಿಯಾಗಿ ಭಕ್ತರ ಮೇಲೆ ದಯೆ ತೋರಿಸ್ತಾ ಇದೆ। ಅದಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ ಅಲ್ವಾ, ಏನೂ ಸಿಗಲಿಲ್ಲ ಅಂದರೆ ಬರ್ತಾರಾ? जब चित्र इतने मर्सीफुल है तो चैतन्य में क्या होगा? ಚಿತ್ರ ಇಷ್ಟೊಂದು ದಯಾ ಹೃದಯಿ ಆಗಿದೆ, ಭಕ್ತರ ಮನೋಕಾಮನೆಗಳು ಪೂರ್ಣ ಆಗ್ತಾ ಇದೆ ಅಂದರೆ ನೀವು ಚೈತನ್ಯದಲ್ಲಿ ಏನಾಗಬೇಕು, ಏನಾಗಿದ್ದೀರಾ? ಚೈತನ್ಯ ಮೇ ತೋ ರೆಹನ್ ಕಿ ಖಾನ್ ಹೈ, ಚೈತನ್ಯದಲ್ಲಿ ದಯೆಯ ಗಣಿ ಆಗಿದ್ದೀರಾ। ರೆಹಮ್ ಕಿ ಖಾನ್ ಬನ್ ಜಾವು, ದಯೆಯ ಗಣಿ ಆಗಿಬಿಡಬೇಕು। ಜೋ ಬಿ ಆವೆ ರೆಹಮ್, ಯಹಿ ಪ್ಯಾರ್ ಕಿ ನಿಶಾನಿ, ಯಾರೇ ಬರಲಿ ದಯೆ ತೋರಿಸ್ಬೇಕು, ಇದು ಪ್ರೀತಿಯ ಗುರುತು। ಕರ್ನಾ ಹೇನಾ ಯಾ ಸಿರ್ಫ್ ಸುನನಾ ಹೇ, ಕೇಳಬೇಕಾ ಇಲ್ಲ ಕೇವಲ ಮಾಡಬೇಕಾ ಇಲ್ಲ ಕೇವಲ ಕೇಳಬೇಕಾ? ಕರ್ನಾಯಿ ಹೈ ಬನನಾಯಿ ಹೈ, ಬಾಬಾ ಹೇಳ್ತಾರೆ ಮಾಡಲೇಬೇಕಾಗಿದೆ, ಆಗಲೇಬೇಕಾಗಿದೆ। तो बाप दादा क्या चाहते हैं, उसका उत्तर दे रहा है। ಬಾಪ್ ದಾದಾ ಏನು ಬಯಸ್ತಾರೆ, ಬಾಪ್ ದಾದಾ ಏನು ಬಯಸ್ತಾರೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ। ಪ್ರಶ್ನೆ ಕರ್ತೆ ಹೇನಾ तो बाप दादा उत्तर दे रहा है, ಪ್ರಶ್ನೆ ಕೇಳ್ತಿರಲ್ವಾ,
ಬಾಬಾ ಉತ್ತರ ಕೊಡ್ತಾ ಇದ್ದಾರೆ. अच्छा चारों ओर के बाप के नैनों में समाये हुए नैनों के नूर बच्चों को, सदा एक रस स्थिति में स्थित रहने वाले बच्चों को, सदा भाग्य का सितारा चमकने वाले भाग्यवान बच्चों को, सदा स्वमान और सम्मान साथ साथ रखने वाले बच्चों को, सदा पुरुषार्थ की तीव्र रफ्तार करने वाले बच्चों को बाप दादा का याद प्यार, दुआएं और नमस्ते। हम रूहानी बच्चों की रूहानी माँ पिता आपका को याद प्यार, गुड मॉर्निंग, नमस्ते नमस्ते, शुक्रिया बाबा। वरदान, सच्चे साथी का साथ लेने वाले सर्व से न्यारे प्यारे निर्मोही भव. ಸತ್ಯ ಜೊತೆಗಾರನ ಜೊತೆಯನ್ನು ಪಡೆಯುವಂಥವರು ಸರ್ವರಿಂದ ಭಿನ್ನರು, ಪ್ರಿಯರು, ನಿರ್ಮೋಹಿಗಳು ಆಗಬೇಕು. ಸತ್ಯವಾದ ಜೊತೆಗಾರನ ಜೊತೆಯನ್ನು ಪಡೆಯುವಂಥವರು. रोज अमृत वेले सर्व संबंधों का सुख बाप दादा से लेकर औरों को दान करो. ಪ್ರತಿದಿನ ಅಮೃತ ವೇಳೆ ಸರ್ವ ಸಂಬಂಧಗಳ ಸುಖ ಬಾಪ್ ದಾದಾರವರಿಂದ ಪಡೆದು ಬೇರೆಯವರಿಗೆ ದಾನ ಮಾಡಿ, ಬೇರೆಯವರಿಗೆ ಸಂಬಂಧದ ಸುಖ ಕೊಡಿ. ನನ್ನ ಸಂಬಂಧದಿಂದ ಅವರಿಗೆ ಸುಖ ಸಿಗಬೇಕು. ಸರ್ವ ಸುಖೋं के अधिकारी बन औरों को भी बनाओ. ತಾವು ಬಾಬನಿಂದ ಸರ್ವ ಸುಖಗಳನ್ನು ಪಡೆಯುವ ಅಧಿಕಾರಿಯಾಗಿ ಬೇರೆಯವರನ್ನೂ ಸಹ ಅಧಿಕಾರಿಯನ್ನಾಗಿ ಮಾಡಿ. कोई भी काम है उसमें साकार साथी याद न आए, पहले बाप की याद आए. ಯಾವುದೇ ಕೆಲಸ ಇದೆ ಅದರಲ್ಲಿ ಸಾಕಾರದಲ್ಲಿರುವ ದೇಹದಾರಿ ಮನುಷ್ಯರು ನೆನಪಿಗೆ ಬರಬಾರ್ದು, ಮೊದಲು ತಂದೆ ನೆನಪು ಬರಬೇಕು. क्योंकि सच्चा मित्र बाप है, ಸತ್ಯವಾದ ಮಿತ್ರ ತಂದೆಯಾಗಿದ್ದಾರೆ. सच्चे साथी का साथ लेंगे तो सहज ही सर्व से न्यारे और प्यारे बन जाएंगे. ಸತ್ಯವಾದ ಜೊತೆಗಾರನ ಜೊತೆಯನ್ನು ಪಡೆದಾಗ ತಾನಾಗಿ ಸರ್ವರಿಂದ ಭಿನ್ನರು ಮತ್ತೆ ಪ್ರಿಯರು ಆಗ್ತೀರ. ಭಿನ್ನರಾಗೋದು ಮಾತ್ರ ಅಲ್ಲ, ಸರ್ವರಿಗೂ ಪ್ರಿಯರು ಆಗ್ತೀರ. जो सर्व संबंधों से हर कार्य में एक बाप को याद करते हैं. ಯಾರು ಸರ್ವ ಸಂಬಂಧಗಳಿಂದ ಪ್ರತಿಯೊಂದು ಕಾರ್ಯದಲ್ಲಿ ಒಬ್ಬ ತಂದೆಯನ್ನು ನೆನಪು ಮಾಡ್ತಾರೆ, ಓ ಸಹಜ್ ಹಿ ನಿರ್ಮೋಹಿ ಬನ್ ಜಾತೆ ಹೈ, ಅವರು ಸಹಜವಾಗಿ ನಿರ್ಮೋಹಿ ಆಗ್ಬಿಡ್ತಾರೆ. ಉನ್ಕಾ ಕಿಸಿ ಬಿ ತರಫ್ ಲಗಾವ್ ಅರ್ಥಾತ್ ಜುಕಾವ್ ನಹಿ ರಹತಾ, ಅವರಿಗೆ ಯಾರ ಕಡೆಗೂ ಸೆಳೆತ ಮತ್ತು ಬಗ್ಗುವಿಕೆ ಇರೋದಿಲ್ಲ. ಸೆಳೆತ ಇದ್ದಾಗಲೇ ಬಗ್ಗುವಿಕೆ ಅಲ್ವಾ, ಆಕರ್ಷಣೆ ಇದ್ದಾಗಲೇ ಬಗ್ಗೋದು. ನಹಿ ರಹತಾ ಇಸ್ಲಿಯೇ ಮಾಯಾ ಸೆ ಹಾರ್ ಬಿ ನಹಿ ಹೋ ಸಕ್ತಿ, ಅದರಿಂದ ಮಾಯೆಯಿಂದ ಸೋಲು ಅವರು ಪಡೆಯೋದಿಲ್ಲ. स्लोगन, माया को देखने व जानने के लिए त्रिकालदर्शी और त्रिनेत्री बनो, तब विजयी बनेंगे. ಮಾಯೆಯನ್ನು ನೋಡುವುದು ತಿಳ್ಕೊಳ್ಳೋದಕ್ಕಾಗಿ ತ್ರಿಕಾಲದರ್ಶಿ ಮತ್ತು ತ್ರಿನೇತ್ರಿಯಾಗಿ ಆಗ ವಿಜಯಿ ಆಗ್ತೀರಿ. ಅವ್ಯಕ್ತ इशारे, ಸತ್ಯತಾ और ಸಭ್ಯತಾ ರೂಪಿ ಕಲ್ಚರ್ को अपनाओ. ಸತ್ಯತೆ ಮತ್ತು ಸಭ್ಯತೆಯ ಕಲ್ಚರನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಿ. ಸತ್ಯತಾ ಕಿ ನಿಶಾನಿ, ಸತ್ಯತೆಯ ಗುರುತು ಸಭ್ಯತಾ ಹೈ.
सभ्यते। अगर आप सच्चे हो, सत्यता की शक्ति आप में है तो सभ्यता को कभी नहीं छोड़ो. ಒಂದು ವೇಳೆ ತಾವು ಸತ್ಯವಂತರಾಗಿದ್ದೀರಿ, ಸತ್ಯತೆಯ ಶಕ್ತಿ ತಮ್ಮಲ್ಲಿ ಇದೆ ಅಂದಾಗ ಸಭ್ಯತೆಯನ್ನು ಬಿಡಬೇಡಿ. ಸತ್ಯತಾ ಕೋ ಸಿದ್ಧ ಕರೋ, ಲೇಕಿನ್ ಸತ್ಯತೆಯನ್ನು ಸಿದ್ಧ ಮಾಡಿ, ಆದರೆ ಸಭ್ಯತೆಯ ಪೂರ್ವಕ ಸತ್ಯತೆಯನ್ನು ಸಿದ್ಧ ಮಾಡಿ. अगर सभ्यता को छोड़कर असभ्यता में आकर सत्य को सिद्ध करना चाहते हो तो ಒಂದು ವೇಳೆ ಸಭ್ಯತೆಯನ್ನು ಬಿಟ್ಟು ಅಸಭ್ಯತೆಯಿಂದ ಸತ್ಯವನ್ನು ನಾನು ಸತ್ಯವಾಗಿದ್ದೇನಲ್ಲ ಅಂತ ಅಸಭ್ಯತೆಯಿಂದ ಸತ್ಯವನ್ನು ಸಿದ್ಧ ಮಾಡಿದಾಗ ಆ ಸತ್ಯ ಸಿದ್ಧ ಆಗೋದಿಲ್ಲ. ಅಸಭ್ಯತಾ ಕಿ ನಿಶಾನಿ ಹೈ, ಅದರಿಂದ ಅಸಭ್ಯತೆಯ ನಿಶಾನಿಯಾಗಿದೆ ಜಿದ್, ಹಠ. और सभ्यता की निशानी है, ಸಭ್ಯತೆಯ ಗುರುತಾಗಿದೆ ಹಠಕ್ಕೆ ಅಪೋಸಿಟ್ ಏನು, निर्माण, नम्रते. सत्यता को सिद्ध करने वाला सदैव स्वयं निर्माण होकर सभ्यता पूर्वक व्यवहार करेगा. ಸತ್ಯತೆಯನ್ನು ಸಿದ್ಧ ಮಾಡುವಂಥವರು ಸದಾ ಸ್ವಯಂ ನಮ್ರರಾಗಿದ್ದು ಸಭ್ಯತಾ ಪೂರ್ವಕ ವ್ಯವಹಾರ ಮಾಡ್ತಾರೆ. ಆವಾಗ ಸತ್ಯತೆ ತಾನಾಗಿ ಸಿದ್ಧ ಆಗುತ್ತೆ. ಅಚ್ಚ, ಓಂ ಶಾಂತಿ. ಪಾಯಿಂಟ್ ರಿಪೀಟ್ ಮಾಡ್ತೀರಾ?